ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಇವತ್ತು ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿರೋ ಸೀರೀಸ್ ನ ಸ್ಟಾರ್ಟ್ ಮಾಡೋಣವಾ. ಈ ಸೀರೀಸ್ ನ ಹೆಸರು ಸ್ಟಡಿ ಗ್ರೂಪ್ ಅಂತ. ಈಗ ರೀಸೆಂಟ್ ಆಗಿ 2025 ಅಲ್ಲಿ ರಿಲೀಸ್ ಆಗಿರೋ ಒಂದು ಸ್ಕೂಲ್ಗೆ ಸಂಬಂಧಪಟ್ಟಿರೋ ಸೀರೀಸ್. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ, ಮಿಸ್ ಮಾಡ್ಕೋಬೇಡಿ. ಮತ್ತೆ ಇವತ್ತಿನ ಈ ಇಂಟ್ರೆಸ್ಟಿಂಗ್ ಸೀರೀಸ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಒಂದು ವಿಷಯನ ಹೇಳಬೇಕು. ಆಕ್ಚುಲಿ ಈ ಚಾನೆಲ್ ಅಲ್ಲಿ ಮೂವೀಸ್ ನಾನೇ ಅಪ್ಲೋಡ್ ಮಾಡ್ತಾ ಇದ್ದು. ಸೆಂಟ್ರಲ್ ಒಂದ್ ಸ್ವಲ್ಪ ದಿನ ಬೇರೆ ಸೀರೀಸ್ ಅಪ್ಲೋಡ್ ಮಾಡಿದ್ದೆ, ಬಟ್ ಏನಕ್ಕೂ ಇದು ಮೂವೀಸ್ ಗೆ ಇದ್ಬಿಡ್ಲಿ ಅಂತ ಇದ್ದೆ. ಆದ್ರೆ ಡೈಲಿ ಒಂದೊಂದು ಮೂವೀಸ್ ಅಂತಂದ್ರೆ ಹುಡುಕಿ ಸಾಕಾಗ್ಬಿಟ್ಟಿದೆ. ಅಷ್ಟೇ ಅಲ್ಲ, ಸೀರೀಸ್ ಆದ್ರೆ ಡೈಲಿ ಒಂದೊಂದು ಎಪಿಸೋಡ್ ಹಾಕ್ಬೋದಲ್ವಾ, ಅಂದ್ರೆ ಒಂದು ಇಂಟ್ರೆಸ್ಟ್ ಆ ಫೀಲ್ ಕಟ್ ಆಗದೆ ಇರತ್ತಲ್ವಾ. ಅದರಿಂದಾನೆ ಈ ಚಾನೆಲ್ ಅಲ್ಲಿ ಕೂಡ ಸೀರೀಸ್ ಸ್ಟಾರ್ಟ್ ಮಾಡ್ಬಿಡೋಣ ಅಂತ ಅನ್ಕೊಂಡಿದೀನಿ. ಅಷ್ಟೇ ಅಲ್ಲ, ಸೆಂಟರ್ ಅಲ್ಲಿ ಮೂವೀಸ್ ನ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ಸುಮಾರು ಸೀರೀಸ್ ನಾನೇ ನೀವೆಲ್ಲ ಸಜೆಸ್ಟ್ ಮಾಡಿರೋದು. ಅದರಿಂದಾನೆ ಎರಡರಲ್ಲೂ ಸೀರೀಸ್ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಬೇಗ ಕವರ್ ಮಾಡ್ದಂಗಿರತ್ತಲ್ವಾ. ಅದರಿಂದ ಮತ್ತೆ ಮೂವೀಸ್ ಆದ್ರೆ ಡೈಲಿ ಒಂದೊಂದು ಹಾಕೊಂಡ್ ಬಂದ್ಬಿಡ್ಬೋದು, ಡೈಲಿ ಡಿಫ್ರೆಂಟ್ ಮೂವೀಸ್ ನೋಡ್ಬೋದು. ಬಟ್ ಸೀರೀಸ್ ಹಂಗಲ್ವಲ್ಲ, ಎಪಿಸೋಡ್ಸ್ ಎಲ್ಲ ಕಂಪ್ಲೀಟ್ ಆಗೋವರೆಗೂ ಆ ಸೀರೀಸ್ ಮುಗಿದ್ಮೇಲೆ ಇನ್ನೊಂದು ಸೀರೀಸ್ ನಾವು ಸ್ಟಾರ್ಟ್ ಮಾಡಕ್ ಆಗೋದು. ಅಷ್ಟಲ್ಲೇ ಕಮೆಂಟ್ ಅಲ್ಲಿ ನಮ್ಗೆ ಆ ಸೀರೀಸ್ ಬೇಕು, ನೆಕ್ಸ್ಟ್ ಇದಾಕಿ ಅಂತ. ಒಂದು ಕಂಪ್ಲೀಟ್ ಆದ್ಮೇಲೆ ಒಂದು ಖಂಡಿತ ನಾನು ಅಪ್ಲೋಡ್ ಮಾಡೇ ಮಾಡ್ತೀನಿ. ದಯವಿಟ್ಟು ಸ್ವಲ್ಪ ವೇಟ್ ಮಾಡಿ, ಅಷ್ಟೇ ನಾನು ಹೇಳೋದು. ಮತ್ತೆ ಇನ್ನು ಮೂವೀಸ್ ಅಪ್ಲೋಡ್ ಮಾಡಲ್ವಾ ಅಂತ ಹೇಳಿ ಕಮೆಂಟ್ ಅಲ್ಲೆಲ್ಲ ಹಾಕಿದ್ರಿ, ಆದ್ರೆ ಖಂಡಿತ ನಾನು ಮೂವೀಸ್ ನ ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೀರೀಸ್ ಆದ್ರೆ ಡೈಲಿ ಒಂದೊಂದು ಎಪಿಸೋಡ್ಸ್ ಹಾಕ್ಬಿಡ್ಬೋದಲ್ವಾ. ಮೂವೀಸ್ ನ ಸೆಂಟರ್ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಅರ್ಥ ಆಯ್ತಾ? ಪ್ಲೀಸ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಅದಕ್ಕೂ ಮುಂಚೆ ನೀವು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವು ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಪ್ಲಸ್ ಮೂವೀಸ್ ಕೂಡ ನೋಟಿಫಿಕೇಶನ್ ಆಗಿ ಬರುತ್ತೆ. ಬೇರೆಯವ್ರಿಗಿಂತ ಮುಂಚೆ ನೀವು ನಮ್ಮ ವಿಡಿಯೋಸ್ ನ ನೋಡಬಹುದು. ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಫಾಲೋ ಮಾಡದೇ ಇರೋರು ಅದನ್ನ ಕೂಡ ಫಾಲೋ ಮಾಡ್ಕೊಳ್ಳಿ. ಬನ್ನಿ ಇವತ್ತಿನ ಸ್ಟಡಿ ಗ್ರೂಪ್ ಸೀರೀಸ್ ನ ಫಸ್ಟ್ ಎಪಿಸೋಡ್ ನ ಸ್ಟಾರ್ಟ್ ಮಾಡ್ಬಿಡೋಣ. ಸೀರೀಸ್ ನ ಸ್ಟಾರ್ಟಿಂಗ್ ಅಲ್ಲೇ ಒಂದು ಕ್ಲಾಸ್ ರೂಮ್ ನ ತೋರಿಸ್ತಾರೆ. ಯಾವ್ದೋ LKG UKG ಕ್ಲಾಸ್ ರೂಮ್ ಅಂತ ಅನ್ಕೊಂಡ್ಬಿಡ್ಬೇಡಿ. ಎಲ್ಲರೂ ಮಲಗಿರೋದ್ರ ನೋಡಿ. ದೊಡ್ಡ ಕತ್ತೆಗಳಾಗಿ ಬೆಳೆದಿರೋ ಮಕ್ಕಳೇ ಈ ಕ್ಲಾಸ್ ಅಲ್ಲಿ ಕೂತಿರೋದು. ಆದ್ರೆ ಸರ್ ಪಾಡಕ್ ಸರ್ ಕ್ಲಾಸ್ ಮಾಡ್ತಾ ಇದ್ರೆ ಇವರೆಲ್ಲ ಬೆಡ್ರೂಮ್ ಅಲ್ಲಿ ಜಮ್ ಅಂತ ಕಂಬಳಿ ಹೊಡ್ಸ್ಕೊಂಡ್ ಮಲ್ಕೊಂಡಿರೋ ತರ ಮಲ್ಕೊಂಡಿದ್ದಾರೆ. ಆದ್ರೆ ಇವುಗಳ ಮಧ್ಯೆ ಒಬ್ಬನ್ ಮಾತ್ರ ಹಂಗೆ ಸಖತ್ ಸ್ಟಡಿಯಾಗಿ ಕೂತ್ಕೊಂಡು ಸರ್ ಮಾಡ್ತಿರೋ ಕ್ಲಾಸ್ ನೆಲ್ಲ ಕೇಳಿಸ್ಕೊಂಡು ನೋಟ್ಸ್ ಬೇರೆ ತಗೊಳ್ತಾ ಇರ್ತಾನೆ. ಯಾರಪ್ಪ ನೀನು, ಅಷ್ಟು ಒಳ್ಳೆ ಹುಡುಗನ, ಅಷ್ಟು ನೀಟಾಗಿ ನೋಟ್ಸ್ ಎಲ್ಲ ಬರ್ಕೊಂಡು ಇಷ್ಟು ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡ್ತಾ ಇದೀಯ ಅಂತ ನಾವ್ ಅನ್ಕೊಳ್ತೀವಿ. ಅವನಿಗೆ ನಿಧಾನಕ್ಕೆ ತಲೆ ಎತ್ತಿ ತೋರಿಸ್ತಾನೆ. ಆಸ್ ಯೂಶುವಲ್ ನಾನು ಹೇಳೋ ಡೈಲಾಗೆ ಇವನೇ ಈ ಸೀರೀಸ್ ನ ಹೀರೋ. ಈಗ ಅವನೇ ಒಂದು ಇಂಟ್ರೊಡಕ್ಷನ್ ಕೊಟ್ಕೊಳ್ತಾನೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಯಾನ್ ಅಂತ. ನನಗೆ ಓದೋದಂದ್ರೆ ತುಂಬಾನೇ ಇಷ್ಟ. ಯಾವ್ದೇ ಎಕ್ಸಾಮ್ಸ್ ಆದ್ರೂ ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕು ಅಂತ ಅನ್ಕೊಳ್ತೀನಿ. ಆದ್ರೆ ನೋಡಿ, ಚಿಕ್ಕ ವಯಸ್ಸಿಂದ ಇವಾಗವರೆಗೂ ನನ್ಗೆ ಆತರ ನಾನು ಏನ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕು ಅನ್ಕೊಂಡಿದೀನೋ ಅದನ್ನ ಸ್ಕೋರ್ ಮಾಡಕ್ಕೆ ಆಗ್ತಾ ಇಲ್ಲ. ಹಲೋ ನಾನು ಈ ತರ ಹೇಳ್ದೆ ಅಂತ ಹೇಳಿ ನಾನು ತುಂಬಾನೇ ಆವರೇಜ್ ಸ್ಟೂಡೆಂಟ್ ಅಂತ ಅಲ್ಲ ಅನ್ಕೊಂಡ್ಬಿಡ್ಬೇಡಿ. ತುಂಬಾ ಚೆನ್ನಾಗಿ ಮಾರ್ಕ್ಸ್ ತೆಗಿತೀನಿ. ಏನಂದ್ರೆ ನನಗೆ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಇಷ್ಟ. ಬಟ್ ಇವಾಗವರೆಗೂ ಆಗ್ಲಿಲ್ಲ. ಒಂದು 2-3 ಮಾರ್ಕ್ಸ್ ಕಡಿಮೆನೆ ಬರುತ್ತೆ. ನನ್ ಸುತ್ತ ಇರೋರು ಹೇಳ್ತಾರೆ ಜೀವನ ಅಂದ್ರೆ ಬರೀ ಓದೋದ್ ಮಾತ್ರ ಅಲ್ಲ, ಬೇರೆ ಕೂಡ ಇದೆ ಅಂತ. ಬಟ್ ನನ್ ಪ್ರಕಾರ ಓದೋದೇ ಎಲ್ಲ. ಆಲ್ರೆಡಿ ನಾನು ಹೇಳಿದ್ನಲ್ಲ, ನನ್ ಹೇಮೆ ಔಟ್ ಆಫ್ ಔಟ್ ತೆಗಿಬೇಕು, ಫುಲ್ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬೇಕು. ಅದರಿಂದ ನಾನೇ ಹೋಗಿ ನಮ್ಮ ಅಮ್ಮ ಹತ್ರ ವಾಂಟೆಡ್ ಆಗಿ ನನ್ಗೊಂದು ಟ್ಯೂಷನ್ ಟೀಚರ್ ನ ಅರೇಂಜ್ ಮಾಡಿ ಅಂತ ಕೇಳಿದ್ದೆ. ಅವರು ಅರೇಂಜ್ ಮಾಡಿದ್ರು. ಆದ್ರೆ ಏನ್ ಪ್ರಯೋಜನ? ಆ ಟೀಚರ್ ಬಂದು ನನ್ಗೆ ಕ್ಲಾಸ್ ತೆಗೆದ್ಮೇಲೆ ಕೂಡ ನನ್ ಮಾರ್ಕ್ಸ್ ಅಲ್ಲಿ 2-3 ಮಾರ್ಕ್ಸ್ ಕಡಿಮೆ ಬರ್ತಾ ಇತ್ತು. ಆದ್ರೆ ಆ ಟೀಚರ್ ನೋಡಿ, ಪರವಾಗಿಲ್ಲಪ್ಪ ಒಳ್ಳೆ ಮಾರ್ಕ್ಸ್ ತೆಗ್ದಿದ್ಯಾ ಅಂತ ಅವ್ರ ಸಮಾಧಾನಕ್ಕೆ ಅವ್ರು ಹೇಳಿದ್ರೆ ಕೂಡ ನನ್ಗೆ ಸಾಲ ಅಲ್ವೇ, ನನ್ಗೆ ಫುಲ್ ಮಾರ್ಕ್ಸ್ ಬೇಕು. ಈ ತರನೇ ನನ್ ಸ್ಕೂಲ್ ಲೈಫ್ ಅಲ್ಲಿ ಹೆಂಗಪ್ಪ ಹೈ ಸ್ಕೋರ್ ಮಾಡೋದು ಅಂತ ಯೋಚನೆ ಮಾಡ್ಕೊಂಡಿರ್ಬೇಕಾದ್ರೆ ಅವತ್ತೊಂದಿನ ಸ್ಕೂಲ್ ಅಲ್ಲಿ ಇಬ್ಬರು ಸ್ಟೂಡೆಂಟ್ಸ್ ಒಂದು ವಿಷಯನ ಮಾತಾಡ್ಕೊಂಡು ಹೋಗ್ತಾ ಇದ್ರು. ಇಲ್ಲಿ ದೊಡ್ಡ ಕಾಲೇಜ್ ಒಂದು ಇದೆಯಂತೆ ಕಣೋ, ಈ ಪ್ಲೇಸ್ ಅಲ್ಲಿ ಆ ಕಾಲೇಜ್ ಅಲ್ಲಿ ಒಳ್ಳೆ ಮಾರ್ಕ್ಸ್ ನ ಸ್ಕೋರ್ ಮಾಡಿದ್ರೆ ಶೀಟ್ ಸಿಗತ್ತಂತೆ. ನಾವ್ ಹೆಂಗಾದ್ರೂ ಮಾಡಿ ಸ್ಕೂಲ್ ಮುಗಿಯೋ ಟೈಮ್ಗೆ ಚೆನ್ನಾಗಿ ಮಾರ್ಕ್ಸ್ ನ ಸ್ಕೋರ್ ಮಾಡ್ಬಿಟ್ಟು ಅಲ್ಲೇ ಜಾಯ್ನ್ ಆಗ್ಬೇಕು ಅಂತ ಮಾತಾಡ್ಕೊಳ್ತಾ ಇದ್ರು. ಅವ್ರು ಕೊಟ್ಟಿದ್ ಬಿಲ್ಡಪ್ ನೋಡ್ಬಿಟ್ಟು ಓಕೆ ನಾನ್ ಕೂಡ ಆತರ ದೊಡ್ಡ ಕಾಲೇಜ್ಗೆ ಜಾಯ್ನ್ ಆಗ್ಬೇಕು ಅಂತ ಹೇಳಿ ಇಷ್ಟು ದಿನ ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೆ ಓದ್ತಾ ಇದ್ದವನು ಇವಾಗ ನನ್ನ ಲೈಫ್ ಅಲ್ಲಿ ಒಂದು ಮೋಟಿವ್ ಇದೆ, ನನ್ನ ಕಾಲೇಜ್ಗೆ ಜಾಯ್ನ್ ಆಗೋದಕ್ಕೆ ಓದ್ಬೇಕು ಅಂತ ಕಷ್ಟಪಟ್ಟು ಓದ್ದೆ. ನಾನು ಓದಿದ ಪ್ರತಿಫಲವಾಗಿ ಒಳ್ಳೆ ಮಾರ್ಕ್ಸ್ ಬಂತು. ಇನ್ನು ಹೇಳ್ಬೇಕಂದ್ರೆ ಈ ಕಾಲೇಜಲ್ಲಿ ಸೀಟ್ ಕೂಡ ಸಿಕ್ತು. ಇದು ನಾನು ಆಸೆ ಪಟ್ಟಿದ್ ಕಾಲೇಜ್ಗೆ ಕೂಡ ಇವಾಗ ನಾನು ಬಂದು ಅಡ್ಮಿಟ್ ಆಗಿದ್ದೀನಿ ಅಂತ ಹೇಳಿ ಆ ಕಾಲೇಜ್ ಮುಂದೆ ನಿಂತಿರ್ತಾನೆ. ಇವತ್ತೇ ಫಸ್ಟ್ ಡೇ ಕಾಲೇಜ್ ಅಂತ ಹೇಳಿ ಅದ್ರೊಳಗಡೆ ಎಂಟ್ರಿ ಕೂಡ ಆಗ್ತಾನೆ. ಅಪ್ಪಾಡಿ ತುಂಬಾ ಸಂತೋಷವಾಗಿರುತ್ತೆ, ಇವತ್ತು ಪೀಸ್ಫುಲ್ ಆಗಿರುತ್ತೆ ಅಂತ ಕ್ಲಾಸ್ ರೂಮ್ ಡೋರ್ ನ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ನೋಡಿದ್ರೆ ಮೇಲೆ ಕೆಳಗಡೆ ಅಂತ ಪೇಪರ್ ನ ಹಾರಿಸ್ಕೊಂಡು ಒಬ್ರಿಗೊಬ್ರು ಹೊಡ್ಕೊಂಡು ಒಂದೇ ಗಲಾಟೆ. ಅಯ್ಯೋ ದೇವ್ರೆ, ಈ ತರ ಕಾಲೇಜಿಗೆ ಬರೋದಕ್ಕ ನಾನು ನನ್ನ ಲೈಫ್ ಅಲ್ಲಿ ಅರ್ಧ ದಿನನ ವೇಸ್ಟ್ ಮಾಡ್ಕೊಂಡೆ. ಓದ್ಬೇಕು ಅಂತ ಆಸೆ ಪಟ್ಟು ನಾನು ಇಲ್ಲಿ ಬಂದು ಸೇರ್ಕೊಂಡ ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಇದ್ರೂನು ಹೆಂಗೋ ಇವಾಗ ಕಾಲೇಜ್ಗೆ ಜಾಯ್ನ್ ಆಗಿದ್ದಾಯ್ತು. ಇದಕ್ ಮೇಲೆ ಬೇರೆ ಕಾಲೇಜ್ಗೆ ಹೋಗ್ತೀನಿ ಅಂತಂದ್ರೆ ಏನ್ರಲ್ಲಿ ಹೊಡಿತಾರೋ ಗೊತ್ತಿಲ್ಲ. ಸೈಲೆಂಟ್ ಆಗಿ ಆ ಹುಡುಗರ ಜೊತೆ ಗಲಾಟೆ ಅದು ಇದು ಅಂತ ಬೀಳ್ದೆ ನಾನು ಇರೋ ಜಾಗ ಇಲ್ದೆ ಯಾರಿಗೂ ಗೊತ್ತಿಲ್ದಿರ ಹತ್ರ ಇದ್ಕೊಂಡು ಹೊಟ್ಟೋಗ್ಬಿಡ್ಬೇಕು ಅಂತ ಹೇಳಿ ನೆಕ್ಸ್ಟ್ ಡೇ ಬೆಳಗ್ಗೆನು ಸ್ಕೂಲ್ಗೆ ಹೋಗ್ತಾನೆ. ಯಾರಿಗೂ ಗೊತ್ತಿಲ್ದೆ ಕ್ಲಾಸ್ ಅಲ್ಲಿ ಒಂದ್ ಮೂಲೆಯಲ್ಲಿ ಕೂತ್ಕೊಂಡಾದ್ರೂ ಓದ್ಕೊಂಡು ಹೊಟ್ಟೋಗೋಣ ಅಂತ ನೋಡೋದು. ಆದ್ರೆ ರೌಡಿ ಬಾಯ್ಸ್ ಅಂತ ಕೆಲವರು ಸುತ್ತಾ ಇರ್ತಾರಲ್ಲ, ಎಲ್ಲಾ ಸ್ಕೂಲ್ ಡ್ರಾಮಾಸ್ ಅಲ್ಲೂ ಇರ್ತಾರೆ ಈ ತರ ಒಂದು ಗ್ಯಾಂಗು. ಅವ್ರಂತೂ ನಮ್ ಹೀರೋನ ಬಿಡೋ ತರ ಎಲ್ಲ ಗೇಲಿ ಮಾಡ್ತಾನೆ ಇರ್ತಾರೆ. ಸೋಡಾ ಬುಡ್ಡಿ, ಹಾಲ್ ಬುಡ್ಡಿ, ಏನೋ ಕ್ಲಾಸ್ ಅಲ್ಲಿ ಕುತ್ಕೊಂಡು ಏನೋ ಮಾಡ್ತೀಯಾ ಹಂಗೆ ಹಿಂಗೆ ಅಂತ ಹೇಳಿ ಓವರ್ ಆಗಿ ಮಾತಾಡ್ತಾ ಇರ್ತಾರೆ. ಅವ್ನ ಗೇಲಿ ಮಾಡ್ತಾ ಇರ್ತಾರೆ. ಇವನ್ಗ ಜೋರಾಗಿ ಮಾತಾಡಕ್ಕೂ ಬರಲ್ಲ ಪಾಪ. ಅವತ್ತು ನೈಟ್ ಅವ್ನಿಗೆ ನಿದ್ದೆ ಬರೋದಿಲ್ಲ. ಅದಕ್ ಬದಲಾಗಿ ಕಣ್ಣಲ್ಲಿ ನೀರ್ ಬರ್ತಾ ಇರುತ್ತೆ. ಸರಿಯಾಗಿ ಬಂದು ಸಿಕ್ಕಾಕೊಂಡೆ, ಬೇರೆ ದಾರಿ ಇಲ್ಲ. ಸಿಕ್ಕಾಕೊಂಡ್ಮೇಲೆ ತಪ್ಪಿಸ್ಕೊಳಕ್ ಆಗುತ್ತಾ? ಇಲ್ಲೇ ಓದ್ಬೇಕು, ಇಲ್ಲೇ ಓದಿ ಸಾಯೋಣ ಅಂತ ಹೇಳಿ ಅದೇ ಒಂದು ಕಾನ್ಫಿಡೆನ್ಸ್ ಅಲ್ಲಿ ನೆಕ್ಸ್ಟ್ ಡೇ ಸ್ಕೂಲ್ಗೆ ಕೂಡ ಬರ್ತಾನೆ, ಅಂದ್ರೆ ಕಾಲೇಜ್ಗೆ ಕೂಡ ಬರ್ತಾನೆ. ಅಟ್ಲೀಸ್ಟ್ ಕಾಲೇಜ್ನ
ತಪ್ಪಾಗಿ ಚೂಸ್ ಮಾಡ್ಕೊಂಡ್ಬಿಟ್ಟೆ, ಫ್ರೆಂಡ್ಸ್ ನಾದ್ರೂ ನಾನು ಕರೆಕ್ಟ್ ಆಗಿ ಚೂಸ್ ಮಾಡ್ಕೋಬೇಕು, ಒಳ್ಳೆಯವರಾಗಿ ನೋಡಿ ಫ್ರೆಂಡ್ಸ್ ಆಗಿ ಮಾಡ್ಕೊಂಡು ಸ್ಟಡಿ ಗ್ರೂಪ್ ನ ಕ್ರಿಯೇಟ್ ಮಾಡ್ಕೊಳ್ಬೇಕು, ಅವ್ರ ಜೊತೆ ನಾನು ಓದ್ಬೇಕು ಅಂತೆಲ್ಲ ಆಸೆ ಪಡ್ತಾನೆ. ಆತರ ಕ್ಲಾಸ್ ರೂಮ್ ಅಲ್ಲಿ ಎಲ್ಲಾರ ಮುಖಗಳನ್ನ ನೋಡ್ತಾನೆ. ಒಂದೊಂದ್ ಮುಖ ಒಂದೊಂದ್ ಡೈರೆಕ್ಷನ್ ಅಲ್ಲಿ ಇರುತ್ತೆ. ಅಂದ್ರೆ ಒಬ್ಬೊಬ್ರು 420, ಒಬ್ಬೊಬ್ರು ಫ್ರಾಡ್ ಗಳು, ಒಬ್ಬೊಬ್ರು ಅಕ್ಯೂಸ್ಟ್ ಗಳ ತರ ಕಾಣಿಸ್ತಾ ಇರ್ತಾರೆ. ಯಾರನ್ನಪ್ಪ ಫ್ರೆಂಡ್ ಮಾಡ್ಕೊಳ್ಳೋದು ಅಂತ. ಇವ್ರಗಳ ಮಧ್ಯೆ ಲೈಟ್ ಬಲ್ಬ್ ಉರಿದಂಗೆ ಒಬ್ಬ ಉರಿತಾ ಇರ್ತಾನೆ. ನೋಡಕ್ಕೆ ಹ್ಯಾಂಡ್ಸಮ್ ಆಗಿ ಕಿವಿಯಲ್ಲಿ ಹೇರ್ ಬಡ್ಸ್ ಎಲ್ಲ ಹಾಕೊಂಡು ಜಮ್ ಅಂತ ಕುತ್ಕೊಂಡು ಓದ್ತಾ ಇರ್ತಾನೆ. ಇವನ ಹೆಸರು ಕಿಮ್ ಸೇಯೂನ್ ಅಂತ. ಕಿಮ್ ಅಂತಾನೆ ಕರೆಯೋಣ. ಅವನ ನೋಡಿದ ತಕ್ಷಣ ನಮ್ ಹೀರೋ ಹೋಗಿ ಅವ್ನ ಪಕ್ಕದಲ್ಲಿ ಕುತ್ಕೊಂಡು, ಈ ಕ್ಲಾಸ್ ಅಲ್ಲೇ ನೋಡಕ್ಕೆ ನೀವು ಸ್ವಲ್ಪ ಒಳ್ಳೆಯವ್ರ ತರ ಕಾಣಿಸ್ತಾ ಇದ್ದೀರಾ, ನಾನ್ ನಿಮ್ ಜೊತೆ ಕುತ್ಕೋಬೋದಾ, ನಾನು ನೀವಿಬ್ರು ಸೇರಿ ಓದ್ಕೊಳ್ಳೋಣ ಅಂತ ಮಾತಾಡಿಸ್ತಾನೆ. ಅವ್ನಿಗೆ ಏನ್ ಅರ್ಥ ಆಗ್ತಲ್ಲ, ಇವ್ನ ಯಾಕೆ ಇವಾಗ ನನ್ನ ಬಂದು ಮಾತಾಡ್ಸ್ತಿದೆ ಅಂತ ನೋಡ್ಕೊಂಡು ಹೆಡ್ಫೋನ್ಸ್ ನ ತೆಗಿಯೋದೇ ತಡ ಅಷ್ಟೇ ದೂರದಲ್ಲಿಂದ ಒಬ್ಬ ಓಡ್ ಬಂದವನು ಜಾಡ್ಸೋನ್ಗೆ ಓದಿತಾನ. ಪಾಪ ಇದ್ ಕಿಮ್ಮನ ಅವನೋಗಷ್ಟು ದೂರ ಬಿದ್ದೋಗ್ಬಿಟ್ಟ. ನಮ್ ಹೀರೋಗೆ ಏನ್ ಅರ್ಥ ಆಗ್ತಿಲ್ಲ, ಏನೋ ನಡೀತಾ ಇದೆ ಇಲ್ಲಿ ಅಂತ. ಆದ್ರೆ ಬಂದವನ್ ಇವ್ನ ಹಾಕೊಂಡು ಸರಿಯಾಗಿ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಯಾಕಂದ್ರೆ ರೌಡಿ ಗ್ಯಾಂಗ್ ಅಂತ ಇರತ್ತಲ್ಲ ಸ್ಕೂಲ್ ಅಲ್ಲಿ, ಆ ಕ್ಲಾಸಸ್ ಅಲ್ಲಿ ಅವರೆಲ್ಲ ಬಂದು ಆ ಯೆಲ್ಲೋ ಕಲರ್ ಮೆಂಟಲ್ ಗೆ ಹೇಳಿರ್ತಾರೆ, ಅವ್ರನ್ನ ಹೊಡೆದ್ರೆ ನಿನ್ಗೇನೋ ಗಿಫ್ಟ್ ಕೊಡ್ತೀನಿ, ಏನೋ ದುಡ್ಡು ಕೊಡ್ತೀನಿ ಅಂತ ಏನೋ ಹೇಳಿರ್ತಾರೆ. ಅದರಿಂದ ಏನು ತಪ್ಪು ಮಾಡ್ದೇನೆ ಬಂದು ಇವ್ರನ್ನ ಪಟ 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 ಅಂತ ಹೊಡೆಯಕ್ಕೆ ಶುರು ಮಾಡ್ಬಿಟ್ಟ. ಆದ್ರೆ ಕಿಮ್ಮನವ್ನ್ಗೆ ಸಖತ್ ಭಯ ಆಗೋಯ್ತು. ಅಯ್ಯೋ ಅಂತ ಹೇಳಿ ಹಂಗೆ ತಲೆ ಮೇಲೆ ಕೈ ಇಟ್ಕೊಂಡು ಭಯ ಪಟ್ಕೊಂಡು ಕುತ್ಕೊಂಡ್ಬಿಟ್ಟ. ಆದ್ರೆ ಏನ್ ಇಷ್ಟೊತ್ವರೆಗೂ ಇವ್ನು ಒಬ್ನೇ ಒದೆ ತಿಂತಾ ಇದ್ದಾನೆ, ಅವ್ನು ಹೊಡಿತಾನೆ ಇದ್ದಾನೆ. ಈ ಎಲ್ಲೋ ಡಟ್ಟಿ ಫೆಲೋ ಇದಾನೆ ಅಲ್ವಾ, ಅವನಂತೂ ಬಿಡ್ತಾನೆ ಇಲ್ಲ, ಹೊಡಿತಾನೆ ಇರ್ತಾನೆ. ಆಗ ಆ ಗುಂಪಲ್ಲಿ ಲೀಡರ್ ಅಂತ ಒಬ್ಬ ಇರ್ತಾನಲ್ವಾ, ಹೆಡ್, ಅವನೋಗ್ಬಿಟ್ಟು ಹೇಳ್ತಾನೆ, ಏನೋ ಅವ್ನು ಹೊಡಿತಿದ್ರೆ ಓಡಿಸ್ಕೊಂಡೇ ಇದೆಯಾ, ನಮ್ಗೆ ನೋಡೋದಕ್ಕೆ ಒಂಥರ ಇಂಟ್ರೆಸ್ಟೇ ಬರ್ತಾ ಇಲ್ಲ ಕಣೋ, ಹಂಗೆ ಓಡಿಸ್ಕೊಂಡಿರ್ತೀಯ ಹೆಂಗೆ, ಇವಾಗ ಏನಾದ್ರು ನೀನ್ ತಿರ್ಗಿಸ್ ಹೊಡೆದಿಲ್ಲ ಅಂತ ಇಟ್ಕೋ, ನಿನಗ್ ಕೊಡೋ ಪನಿಷ್ಮೆಂಟ್ ಇನ್ನೂ ದೊಡ್ಡದಾಗಿರುತ್ತೆ. ಏನೋ ಇನ್ನು ನನ್ ಕೈಲಿ ಓದೇ ತಿನ್ಬೇಕು ಅಂತಿದ್ಯಾ, ಹೊಡಿತೀಯಾ ಇಲ್ವಾ ಅಂತ ಹೇಳಿದ ತಕ್ಷಣ ಇನ್ನೂ ದೊಡ್ಡ ಪನಿಷ್ಮೆಂಟ್ ಅಂದಿದ ತಕ್ಷಣ ಪಾಪ ಕಿಮ್ಮಿಗೆ ಭಯ ಆಗೋಯ್ತು. ಅನ್ಕೊಳ್ದೆ ಬೈದಲ್ಲಿ ಹೆಂಗ್ ಹೊಡೆಯೋದು ಅಂತ ಗೊತ್ತಿಲ್ದೆ ಪಾಪ ಆ ಯೆಲ್ಲೋ ಕಲರ್ ಹುಡಿ ಹಾಕೊಂಡಿರೋ ಅವನ ಹೊಡಿತಾನೆ. ಆದ್ರೆ ಅವ್ರನ್ನೆಲ್ಲ ಹೊಡಿಯಕ್ ಆಗುತ್ತಾ, ಅವನಂತ ಇವನ್ನ ಪಾಪ ಸರಿಯಾಗಿ ಹೊಡೆದೇ ಹಾಕ್ಬಿಟ್ಟ. ಯೆಲ್ಲೋ ಕಲರ್ ಹುಡಿ ಅವನೇ ವಿನ್ ಆಗಿದ್ದು. ಇನ್ ಸ್ವಲ್ಪ ಹೊತ್ತಲ್ಲೇ ಅವನೇ ವಿನ್ನರ್ ಅಂತ ಅವ್ನ ಕೈಯೆಲ್ಲ ಇದ್ಬಿಟ್ಟು ಏನೋ ಒಲಿಂಪಿಕ್ಸ್ ಗೆದ್ದಿರೋ ರೇಂಜ್ ಗೆ ಅವ್ನಿಗೆ ಬಿಲ್ಡಪ್ ಕೊಡ್ತಾ ಇರ್ತಾರೆ. ಆದ್ರೆ ಈ ಇಲ್ಲಿ ರೌಡಿ ಗ್ಯಾಂಗ್ಸ್ ಎಲ್ಲ ಇರ್ತಾರಲ್ವಾ, ಅವರೆಲ್ಲ ಬಂದು ಏನೋ ಒಂದು ಗ್ರೂಪ್ ಅಲ್ಲಿ ಚಾಟ್ ಮಾಡ್ತಿದಾರೇನೋ, ಅಟ್ ಎ ಟೈಮ್ ಎಲ್ಲರೂ ಏನೋ ಟೈಪ್ ಮಾಡ್ತಿದ್ದಾರೆ, ಏನ್ ವಿಷಯ ಅಂತ ಗೊತ್ತಿಲ್ಲ, ಮುಂದಕ್ಕೆ ನೋಡೋಣ. ಆದ್ರೆ ಅಷ್ಟರಲ್ಲಿ ಕ್ಲಾಸ್ ರೂಮ್ಗೆ ಪಿಟಿ ಸರ್ ಬಂದಿದ ತಕ್ಷಣ ಎಲ್ಲರೂ ಅಯ್ಯೋ ಸರ್ ಬಂದ್ರು ಅಂತ ಹೇಳಿ ಎದ್ದು ಬಿದ್ದು ಓಡೋಗ್ತಾರೆ. ಅಂದ್ರೆ ಕ್ಲಾಸ್ ಅಲ್ಲಿ ಏನು ನಡೆದೇ ಇಲ್ಲ ಅನ್ನೋ ಹತ್ರ ಅವ್ರವ್ರು ಹೋಗ್ಬಿಟ್ಟು ಅವ್ರ ಪ್ಲೇಸ್ ಅಲ್ಲಿ ಸೈಲೆಂಟ್ ಆಗಿ ಕುತ್ಕೊಂಡ್ಬಿಟ್ರು. ಆದ್ರೆ ನಮ್ ಹೀರೋಗ್ ಮಾತ್ರ ಪಾಪ ಅವನ ಹತ್ರ ಬಿದ್ದಿರೋದ್ರ ನೋಡಿ ತುಂಬಾನೇ ಬೇಜಾರಾಗುತ್ತೆ. ಪ್ಲಸ್ ಅವರೆಲ್ಲ ಹೊಡೆದಿದ್ರಲ್ಲ ಟೇಬಲ್, ಅವ್ನ ಬ್ಯಾಗ್ ಅದೆಲ್ಲ ಒಂದೊಂದ್ ದಿಕ್ಕಲ್ಲಿ ಹೋಗಿ ಬಿದ್ದಿರತ್ತಲ್ಲ, ಅದನ್ನೆಲ್ಲ ನಮ್ ಹೀರೋನ ಎತ್ಕೊಡಕ್ಕೆ ಹೆಲ್ಪ್ ಮಾಡ್ಬಿಟ್ಟು ಬಾರೋ ಇಲ್ಲಿ ಕೂತ್ಕೊಳ್ಳ ಅಂತ ಹೇಳಿ ಅವ್ನಿಗೆ ಸ್ವಲ್ಪ ಸಮಾಧಾನವಾಗಿ ಒಂದೆರಡು ಮಾತನ್ನ ಮಾತಾಡ್ತಾನೆ. ಅದಾದ್ಮೇಲೆ ಅವ್ರವ್ರ ಪ್ಲೇಸ್ ಅಲ್ಲಿ ಸೆಟ್ಲ್ ಆದ್ರು. ಟೀಚರ್ ಕೂಡ ಕ್ಲಾಸ್ಗೆ ಬಂದ್ರು. ಆಕ್ಚುಲಿ ಈ ಟೀಚರ್ ಹೆಸರು ಮಿಸ್ ಲೀ ಅಂತ. ಅವ್ರೀಗ ಬಂದವರು, ಏನ್ ಮಕ್ಳ ಅದು ಸೌಂಡ್ ಎಲ್ಲ ಸೈಲೆಂಟ್ ಆಗಿರ್ರಿ, ನಾನೀಗ ಅಟೆಂಡೆನ್ಸ್ ತೆಗಿತೀನಿ ಅಂತ ಅವ್ರು ಅಟೆಂಡೆನ್ಸ್ ತೆಗಿತಾ ಇರ್ತಾರೆ. ಈ ತರ ಇವ್ರ ಪಾಡಿಗೆ ಇವ್ರು ಮಾತಾಡ್ತಾ ಇದ್ರೆ ಇಲ್ಲಿ ಕುತ್ಕೊಂಡಿರೋ ನಮ್ ಹೀರೋಗೆ ಟೀಚರ್ ನೋಡ್ಬಿಟ್ಟು ಇವ್ರನ್ನೆಲ್ಲೋ ನೋಡಿರೋ ತರ ಅನಿಸ್ತಾ ಇದೆಯಲ್ಲ ಅಂತ ಯೋಚನೆ ಮಾಡ್ದ. ಬೇರೆ ಯಾರೋ ಚಿಕ್ಕ ವಯಸ್ಸಲ್ಲಿ ಇವ್ರ ಅಮ್ಮನ ಕೇಳಿರ್ತಾನಲ್ಲ ಒಂದು ಟೀಚರ್ ನ ಅರೇಂಜ್ ಮಾಡಿ ಟ್ಯೂಷನ್ಗೆ ಅಂತ, ಆಗ ಟ್ಯೂಷನ್ ಮಾಡಕ್ ಬಂದಿದ್ದಿದ್ ಇವ್ರೆ. ಇವ್ರು ಟ್ಯೂಷನ್ ಮಾಡಿದಾಗ ಕೂಡ ಅಷ್ಟೇ ಇವ್ನ 2-3 ಮಾರ್ಕ್ಸ್ ನ ಕಡಿಮೆ ತೆಗ್ದಿರ್ತಾನೆ. ಆ ಟೈಮ್ ಅಲ್ಲಿ ಅವ್ರೊಂದು ಅಡ್ವೈಸ್ ನ ಕೂಡ ಮಾಡಿರ್ತಾರೆ, ಇಲ್ಲೋಡಪ್ಪ ನಿನ್ ಮಾರ್ಕ್ಸ್ ಕಡಿಮೆ ತೆಗಿಯೋದಕ್ಕೆ ಏನ್ ಗೊತ್ತಾ ಪ್ರಾಬ್ಲಮ್, ನೀನು ಚೆನ್ನಾಗಿ ಬರೀತಾ ಇಲ್ಲ ಅಂತಲ್ಲ, ನೀನ್ ಎಲ್ಲಾ ಕರೆಕ್ಟ್ ಆಗಿ ಬರ್ದಿರ್ತೀಯ. ಆದ್ರೆ ಆನ್ಸರ್ ಶೀಟ್ ನ ಕೊಟ್ಬಿಟ್ಟು ಬರ್ಬೇಕಾದ್ರೆ ನಿನ್ ಹೆಸರನ್ನ ಮಾತ್ರ ಬರ್ದು ಕೊಟ್ಬಿಟ್ ಬಾ, ಮಾರ್ಕ್ಸ್ ನ ನೀನೇ ಬರಿಬೇಡ, ಟೋಟಲ್ ಮಾರ್ಕ್ಸ್ ನ ನೀನೇ ಹಾಕ್ಬಿಟ್ರೆ ಪೇಪರ್ ಕರೆಕ್ಷನ್ ಮಾಡೋ ಟೀಚರ್ಸ್ ಗೆ ಏನ್ ಅನ್ಸುತ್ತೆ, ನಮ್ ಕೆಲ್ಸನ ಕೂಡ ಇವನೇ ಮಾಡಿದ್ರೆ ಇನ್ ನಾವೇನಕ್ಕೆ ಇರೋದು ಅಂತ ಅವ್ರಿಗೆ ಟೆನ್ಷನ್ ಆಗಲ್ವಾ. ಆ ಕೋಪದಲ್ಲೇ ನಿನಗೆ ಬೇಕಂತಾನೆ 2-3 ಮಾರ್ಕ್ಸ್ ನ ಅವರು ಕಡಿಮೆ ಮಾಡ್ತಾ ಇರೋದು, ಅದೊಂದನ್ನ ನೀನ್ ಅವಾಯ್ಡ್ ಮಾಡ್ಕೊ, ನಿನ್ಗೆ ಫುಲ್ ಮಾರ್ಕ್ಸ್ ಬರುತ್ತೆ ಅಂತ ಅಡ್ವೈಸ್ ಮಾಡಿರ್ತಾರೆ. ಅದನ್ನ ಈಗ ನೆನ್ಸ್ಕೊಳ್ತಾನೆ. ಆದ್ರೆ ಇಲ್ಲಿ ಈ ಟೀಚರ್ ಅವ್ರ ಪಾಡ್ಗವರು ಅಟೆಂಡೆನ್ಸ್ ತೆಗಿತಾ ಇದ್ರೆ ಕೂಡ ಅಲ್ಲಿ ಯಾರು ಸರಿಯಾಗಿ ರೆಸ್ಪಾಂಡ್ ಮಾಡ್ತಾ ಇಲ್ಲ, ಎಸ್ಸಾ ನೋನಾ ಅಂತ ಕೂಡ ಹೇಳ್ತಾ ಇಲ್ಲ. ಆದ್ರೆ ಈ ಟೈಮ್ ಅಲ್ಲಿ ಕ್ಲಾಸ್ ಒಳಗಡೆ ಯಾರೊಬ್ಬ ಬಾಂಬ್ ಹಾಕ್ಬಿಟ್ಟ, ಅದ್ರ ನೋಡ್ಬಿಟ್ಟು ಎಲ್ಲರೂ ನಗ್ತಾ ಇರ್ತಾರೆ. ಆದ್ರೆ ಇಲ್ಲಿ ಮಿಸ್ ಲೀ ಬಂದ್ಬಿಟ್ಟು ಎಲ್ಲ ಸೈಲೆಂಟ್ ಆಗಿರಿ, ಅಟೆಂಡೆನ್ಸ್ ತೆಗಿತಾ ಇದೀನಿ ಅಂತ ಹೇಳ್ತಾ ಇದ್ರೆ ಕೂಡ ಯಾರು ಕೇರ್ ಮಾಡ್ಕೊಂತ ಇಲ್ಲ. ಆ ಟೈಮ್ ಅಲ್ಲಿ ಒಂದು ಕಾಫಿ ಕಪ್ ಬಂದು ಹಂಗೆ ಬೋರ್ಡ್ ಮೇಲೆ ಬೀಳುತ್ತಾ ಈ ಮೇಡಮ್ ಭಯನೇ ಪಟ್ಬಿಟ್ರು. ಏನೋ ನಡೀತದೆ, ಯಾರೋ ಕೆಲಸ ಮಾಡಿದ್ದು ಅಂತ ನೋಡಿದ್ರೆ ಆ ಕ್ಲಾಸ್ ರೂಮ್ ಅಲ್ಲೇ ಲಾಸ್ಟ್ ಬೆಂಚ್ ಅಲ್ಲಿ ಒಂದು ಹುಡುಗ ಕೂತ್ಕೊಂಡಿರ್ತಾನೆ, ಅವನೇ ಕೆಲಸನ ಮಾಡಿದ್ದು. ಇಷ್ಟೊತ್ತು ಜಗಳ ಆಡ್ತಾ ಇರ್ಬೇಕಾದ್ರೆ ಕೂಡ ಅವನೇನು ಮಾಡಿಲ್ಲ, ಸೈಲೆಂಟ್ ಆಗಿದ್ದ. ಆದ್ರೆ ಸಡನ್ ಆಗಿ ಏನಕ್ಕೆ ಇತರ ಮಾಡ್ದ ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಒಬ್ಬ ಬಾಂಬ್ ಹಾಕ್ದಲ್ವಾ, ಅದವನ್ಗೆ ಇಷ್ಟ ಆಗ್ಲಿಲ್ವಂತೆ. ಅದರಿಂದ ಟೆನ್ಷನ್ ಆಗ್ಬಿಟ್ಟ. ಯಾವನವನು ಅಂತ ಕೇಳ್ತಾ ಇದ್ರೆ ಇವನ ನೋಡಿದ್ರೆ ಸ್ವಲ್ಪ ಭಯ ಅಂತ ಕಾಣಿಸುತ್ತೆ, ಪ್ಲಸ್ ರೌಡಿಗೆ ಹೆಡ್ ಅಥವಾ ರೌಡಿ ಬಾಯ್ ಅಂತ ಕಾಣಿಸುತ್ತೆ. ಆದ್ರಿಂದ ಅವನು ನಾನೇ ಅಂತ ಹೇಳಿ ಒಪ್ಕೊಂಡ ಅಷ್ಟೇ. ಅವ್ನು ಒಪ್ಕೊಂಡಿದ ತಕ್ಷಣ ಸರಿಯಾಗಿ ಬೀಳುತ್ತೆ ನೋಡಿ ಅವ್ನಿಗೆ ಏಟು, ಹಂಗ್ ಹೊಡಿತಾ ಇರ್ತಾನೆ. ಮಿಸ್ಲಿನ ಒಂಥರ ಭಯ ಪಟ್ಬಿಟ್ರು. ಸಾಕ್ರೋ ನಿಲ್ಲಿಸ್ರು ಅಂತ ಹೇಳಿದ್ರೆ ಕೂಡ ಅವನು ನಿಲ್ಸೋ ತರ ಇಲ್ಲ. ಅದಾದ್ಮೇಲೆ ಅವ್ನ ಪಾಡ್ಗೆ ಅವ್ನು ಹೊಡೆದ್ಬಿಟ್ಟು ಅವ್ನ ಬೆಂಚಿಗೆ ಹೋಗ್ಬೇಕಾದ್ರೆ ಲಾಸ್ಟ್ ಬೆಂಚ್ ಅಲ್ಲಿ ಇನ್ನೊಬ್ಬ ಬಂದು ಕೇಳ್ತಾನೆ, ಇವಾಗ ಏನ್ ತಪ್ಪು ಮಾಡ್ದಾನ ಅವನು, ಅದೆಲ್ಲ ನೇಚರು, ಅದಕ್ಕಿಂತಾನೆ ಹೊಡಿತೀಯ ಅಂತ ಕೇಳಿದಾಗ ಇವನಿಗೆ ಟೆನ್ಷನ್ ಆಗೋಯ್ತು. ಏನಂದೆ ಮತ್ತೆ ಹೇಳು ಅಂತ ಕೇಳ್ತಾ ಇದ್ರೆ ಅವನು ಸೈಲೆಂಟ್ ಆಗ್ಬಿಟ್ಟ. ಆದ್ರೂ ನೀವು ಬಿಡೋ ತರ ಇಲ್ವಲ್ಲ, ಕೋಪ ಬಂದ್ರೆ ಆರ್ಸಿ ಹೊಡಿತಾನೇನೋ. ಇವಾಗ ಅವ್ನು ಕೊಟ್ಟಿದ್ ಶಾಟ್ ಗೆ ಡೋರ್ ಎಲ್ಲ ಕಿತ್ಕೊಂಡ್ ಬಂದು ಹೊರಗಡೆ ಬೀಳ್ತಾನೆ. ಇನ್ ಫೈಟಿಂಗ್ ಇಲ್ಲೇ ನಿಲ್ಲಿಸ್ಬಿಡ್ತಾರ. ಎಲ್ಲಾ ಸ್ಟೂಡೆಂಟ್ಸ್ ಹೋಗಿ ವಿಂಡೋ ಹತ್ರ ನಿಂತ್ಕೊಂಡೆ ಹಂಗ್ ಬಿಡು ಹಿಂಗ್ ಬಿಡು ಹಂಗೋಡಿ ಅಂತ ಹೇಳಿ ಅವನ್ನ ಎಂಕರೇಜ್ ಮಾಡ್ತಾ ಇರ್ತಾರೆ. ಆ ಮಿಸ್ ಲೀ ಕೂಡ ನೋಡಿದವ್ರೆ ಬಂದ್ರು ಇಲ್ಲಿ ಕೂತ್ಕೊಳ್ರ ಅಂತ ಇದ್ರೆ ಕೂಡ ಅವ್ರು ಯಾರೋ ಟೀಚರ್ ಗೆ ಮರ್ಯಾದೆ ಕೊಡ್ತಾ ಇಲ್ಲ. ಆದ್ರೆ ಒಳಗಡೆ ಬರೋ ಈ ರೌಡಿ ಬಾಯ್ ಏನಾರ ನೋಡ್ತಾ ಇದ್ರ ಬಂದ್ ಕೂತ್ಕೊಳ್ರ ಅಂತ ಅವ್ನು ಒಂದೇ ವಾಯ್ಸ್ ಕೊಟ್ಟಿದ್ದು, ಎಲ್ಲರೂ ಬಂದ್ ಹಂಗೆ ಸೆಟಲ್ ಆಗ್ಬಿಟ್ರು. ಆ ಟೈಮ್ ಅಲ್ಲಿ ಆ ರೌಡಿ ಬಾಯ್ ಹಂಗೆ ಮಿಸ್ ಲೀನ ನೋಡ್ಬಿಟ್ಟು ಕಿಂಡಲ್ ಆಗಿ ನಗದ್ ಬಿಟ್ಟು ಮಲ್ಕೊಳ್ತಾನೆ. ಈ ಮಿಸ್ ಲೀಗ್ ಏನ್ ಮಾಡೋದು ಅಂತ ಗೊತ್ತಾಗ್ತಲ್ಲ. ಒಂದ್ ಕಡೆ ಟೆನ್ಷನ್ ಆದ್ರೆ ಕೂಡ ಏನ್ ಮಾತಾಡಕ್ ಆಗುತ್ತೆ. ಅವನಿಗೆ ಕಾಫಿ ಕಪ್ ನ ಹೊಡೆದಾಕ್ಬಿಟ್ನಲ್ಲ, ಅದನ್ನೆಲ್ಲ ಅವರೇ ಬಾಚ್ಕೊಂಡು ಇದಕ್ ಮೇಲೆ ಕ್ಲಾಸ್ ಏನ್ ಮಾಡೋದು ಅಂತ ಹೇಳಿ ಅಲ್ಲಿಂದ ಹೊರಟೋದ್ರು.
ಹೊರಗಡೆ ಇರೋ ಡಸ್ಟ್ಬಿನ್ ಎಲ್ಲ ಹಾಕ್ಬೇಕಾದ್ರೆ ನೋಡ್ತಾರೆ ಫುಲ್ ಆಗಿ ಸಿಗರೇಟ್ ಸ್ಮೋಕ್ ಮಾಡಿ ಹಾಕಿರೋ ಸಿಗರೇಟ್ಸೇ ಇರುತ್ತೆ. ಏನ್ ಇಷ್ಟೊಂದಿದೆ, ಇದ್ರಲ್ಲಿರೋ ಹತ್ತಿ ಎಲ್ಲ ತೆಗೆದ್ರೆ ಒಂದು ತಲ್ದಿಂಬೆ ಮಾಡ್ಬೋದೇನೋ ಅಷ್ಟೊಂದು ಕುಡ್ದು ಹಾಕಿರ್ತಾರೆ. ಅವ್ರಗ ಸಖತ್ ಟೆನ್ಷನ್ ಆಗ್ತಾ ಇರುತ್ತೆ. ಇದ್ರೂ ಹೇಳ್ಕೊಳಕ್ ಆಗದಿರೋ ಪರಿಸ್ಥಿತಿ, ಏನು ಮಾಡದೇ ಇರೋ ಪರಿಸ್ಥಿತಿ. ದೂರದಲ್ಲಿ ನೋಡಿದ್ರೆ ಸ್ಟೂಡೆಂಟ್ಸ್ ಅಲ್ಲೇ ಡಸ್ಟ್ಬಿನ್ ಕಡೆನೆ ನಿಂತ್ಕೊಂಡು ಕುಡಿದು ಹಾಕ್ತಾ ಇರ್ತಾರೆ. ಇವೆಲ್ಲ ಏನಕ್ ಸ್ಕೂಲ್ಗಳಿಗೆ ಬರ್ತಾವೋ, ಇದೇನ್ ಸ್ಕೂಲ್ ಅಥವಾ ಸ್ಮೋಕಿಂಗ್ ಸೆಂಟರ್ ಅಂತ ಗೊತ್ತಿಲ್ಲ ಅಂತ ಬೈಕೊಂಡಿರ್ತಾಳೆ. ನೋಡಿದ್ರೆ ಅಲ್ಲೇ ಪಕ್ಕದಲ್ಲೇ ನಮ್ ಹೀರೋ ಕೂಡ ಇರ್ತಾನೆ. ಇವಾಗ ನಮ್ ಹೀರೋ ನೋಡಿ ಕಂಡಿಡ್ದಿದ್ದು ಕ್ಲಾಸ್ ರೂಮ್ ಅಲ್ಲಿ ಕೂಡ ಅವ್ನ ಅಷ್ಟೊಂದು ಗಮನಿಸಿರೋದಿಲ್ಲ. ಏನಪ್ಪಾ ನೀನ್ ಇಲ್ಲಿ, ನಿನ್ನ ನೋಡಿ ತುಂಬಾ ಖುಷಿ ಆಯ್ತು, ಯಾವಾಗೋ ಚಿಕ್ಕ ವಯಸ್ಸಲ್ಲಿ ನಾನು ನಿನ್ನ ನೋಡಿದ್ದು ಅಂತ ಹೇಳಿದಾಗ ಅವ್ನು ಕೂಡ ಮೇಡಮ್ ನಾನ್ ಕೂಡ ನಿನ್ನ ನೋಡಿ ತುಂಬಾನೇ ಖುಷಿ ಪಟ್ಟೆ ಅಂತ ಹೇಳ್ತಾನೆ. ಹಂಗೆ ಅಲ್ಲಿ ಕುತ್ಕೊಂಡ್ ಮಾತಾಡುವಾಗ ಮಿಸ್ ಲೀ ಬಂದ್ಬಿಟ್ಟು ಸಾರಿ ಕೇಳ್ತಾರೆ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಪ್ಪ, ನೀನ್ ಚಿಕ್ಕ ವಯಸ್ಸಲ್ಲಿ ನಿನ್ಗೆ ಟ್ಯೂಷನ್ ಮಾಡಕ್ಕೆ ಅಂತ ಬರ್ತಾ ಇದ್ದೆ, ಆದ್ರೆ ಕೇಳ್ದೆ ಸಡನ್ ಆಗಿ ನಿಂತೋಗ್ಬಿಟ್ಟೆ, ಅದರಿಂದ ನಿಂಗೆ ತುಂಬಾ ಕಷ್ಟ ಆಗಿರುತ್ತಲ್ವಾ, ದಯವಿಟ್ಟು ನನ್ನ ಕ್ಷಮಿಸ್ಬಿಡು ಅಂದಾಗ ಅವನಂತಾನೆ ಅಯ್ಯೋ ಮೇಡಮ್ ಪರವಾಗಿಲ್ಲ ಬಿಡಿ, ಅದೇನೋ ಸ್ಕೂಲು, ಹೆಂಗೋ ನಾನು ಕಷ್ಟಪಟ್ಟು ಓದ್ಕೊಂಡು ಈ ಕಾಲೇಜ್ಗೆ ಬಂದು ಸೇರ್ಕೊಂಡೆ, ಇಲ್ಲಿ ಬಂದ್ಮೇಲೆ ಟೀಚರ್ಸ್ ಯಾರು ಸರಿಯಾಗಿ ಕ್ಲಾಸೇ ಮಾಡ್ತಾ ಇಲ್ಲ, ಹೆಂಗಪ್ಪ ಓದೋದು, ಯಾರಪ್ಪ ನನ್ಗೆ ಓದ್ಸೋರು ಅಂತ ಅನ್ಕೊಂಡೆ. ನಾನು ಒಳ್ಳೆ ಟೈಮು ನೀವ್ ಇಲ್ಲಿದ್ದೀರಾ, ಆ ಟೈಮಲ್ಲಿ ನೀವು ನನಗೆ ಎಷ್ಟು ಎಂಕರೇಜ್ ಮಾಡಿ ನೀವು ನನ್ಗೆ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರಿ, ಇವಾಗ ಕೂಡ ನೀವು ನನ್ಗೆ ಹೇಳ್ಕೊಡ್ತೀರಲ್ವಾ, ಈ ಕಾಲೇಜ್ ಎಲ್ಲ ಬಿಟ್ಟು ಹೋಗಲ್ಲ ತಾನೆ ಅಂದಾಗ ಇಲ್ಲಪ್ಪ ಚಾಚಾ ನಾನು ಹೋಗೋದಿಲ್ಲ, ಇಲ್ಲೇ ಇರ್ತೀನಿ, ಆಯ್ತು ನಾನು ಹೇಳ್ಕೊಡ್ತೀನಿ ಅಂದಾಗ ಆಯ್ತು ಮೇಡಮ್ ತುಂಬಾ ಥ್ಯಾಂಕ್ಸ್, ಅಷ್ಟೇ ಅಲ್ಲ ಇಲ್ಲೇ ಕ್ಲಾಸ್ ಅಲ್ಲಿ ಚೆನ್ನಾಗಿ ಓದೋ ಮಕ್ಕಳನ್ನೆಲ್ಲ ಸೇರ್ಸ್ಕೊಂಡು ಒಂದು ಸ್ಟಡಿ ಗ್ರೂಪ್ ತರ ಮಾಡ್ಕೊಂಡು ಎಲ್ಲ ಚೆನ್ನಾಗಿ ಓದೋಣ ಅಂತ ಪ್ಲಾನ್ ಮಾಡ್ತಾ ಇದೀವಿ ಮೇಡಮ್ ಅಂದಾಗ ಓ ತುಂಬಾ ಒಳ್ಳೇದಪ್ಪ, ತುಂಬಾ ಚೆನ್ನಾಗಿ ಓದ್ತೀರಾ, ಅದು ನಿನ್ ಜೊತೆ ಸೇರೋ ಮಕ್ಳಂದ್ರೆ ಇನ್ನೂ ಚೆನ್ನಾಗೇ ಇರ್ತಾರೆ, ಅದು ತುಂಬಾ ಸಂತೋಷ, ಓದ್ರಿ ಅಂತ ಹೇಳ್ಬಿಟ್ಟು ಆ ಟೀಚರ್ ಪಾಟ್ಗೆ ಅವರಲ್ಲಿಂದ ಹೊರಟೋದ್ರು. ಇವಾಗ ಹಂಗೆ ಕ್ಲಾಸ್ ರೂಮ್ ಅಲ್ಲಿ ತೋರಿಸ್ತಾರೆ. ಬ್ರೇಕ್ ಟೈಮ್ ಅಲ್ಲಿ ಬಂದು ಆ ಕಿಮ್ಮನ್ನ ಹುಡುಗನ್ನ ಇವನು ಮಾತಾಡ್ಸ್ಬೇಕು ಅಂತ ಟ್ರೈ ಮಾಡ್ತಾ ಇರ್ತಾನೆ. ಇದಕ್ಕೂ ಮುಂಚೆ ತಾನೆ ಪಾಪ ಸರಿಯಾಗಿ ಹೊಡೆದ್ ಬಿಸಾಕ್ಬಿಟ್ಟಿದ್ರು. ಅವ್ನಾಗೆ ಸೈಲೆಂಟ್ ಆಗಿ ಕೂತಿರ್ತಾನೆ. ಅವನ ಮಾತಾಡ್ಸೋಣ ಹೆಂಗಾದ್ರು ಮಾಡಿ ಇವನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ನೋಡೋದು. ಅವ್ನ್ ಪಾಡ್ಗೋನು ಬ್ರೇಕ್ ಟೈಮ್ ಅಲ್ವಾ, ಅಲ್ಲಿಂದ ಸ್ಟ್ರೇಟ್ ಆಗಿ ಲೈಬ್ರರಿ ಕಡೆ ಹೋಗ್ತಾನೆ. ಓಕೆ ಲೈಬ್ರರಿಗೆ ಹೋಗ್ತಿದ್ದಾನೆ ಅಂದ್ರೆ ಚೆನ್ನಾಗಿ ಓದೋ ಹುಡುಗಾನೆ ಅಂತ ಹೇಳಿ ಅವನ್ನ ಫಾಲೋ ಮಾಡ್ಕೊಂಡು ಹೋದ್ ನೋಡಿದ್ರೆ ಅವ್ನ್ ಲೈಬ್ರರಿಗೆ ಓದಕ್ಕೆಲ್ಲ ಹೋಗಿಲ್ಲ, ಅಲ್ಲಿ ಒಂದು ಸೀಕ್ರೆಟ್ ಪ್ಲೇಸ್ ಇರುತ್ತೆ ಅಲ್ಲಿ ಮಲ್ಕೊಳ್ಳೋದಕ್ಕೆ ಅಂತ ಹೋಗೋದು. ಯಾರ ಕೈಲಾದ್ರೂ ಸಿಕ್ಕದೆ ರುಬ್ಬಿಡ್ತಾರಲ್ವಾ, ಅದಕ್ಕೆ ತಪ್ಪಿಸ್ಕೊಂಡು ಇಲ್ಲಿ ಮಲಗಿರೋದು. ಇವನ ನೋಡೋ ನಮ್ ಹೀರೋ ಹೆಂಗಾದ್ರೂ ಮಾಡಿ ಇವನನ್ನ ಫ್ರೆಂಡ್ ಮಾಡ್ಕೋಬೇಕು ಅಂತ ಹೇಳಿ ಅವ್ನಿಗೆ ಚಾಕ್ಲೇಟ್ ಕೊಡ್ತಾನೆ, ಅದು ಕೊಡ್ತಾನೆ, ಇದು ಕೊಡ್ತಾನೆ, ಮಾತಾಡ್ತಾನೆ. ಬಟ್ ಅವ್ನ್ ಯಾವ್ದಕ್ಕೂ ರೆಸ್ಪಾಂಡ್ ಆಗೋತಾರಲ್ಲ. ಅವ್ನ್ ಸೈಲೆಂಟ್ ಆಗಿ ಮಲಗಿರ್ತಾನೆ. ಊಟ ಮಾಡ್ಬೇಕಾದ್ರೂ ಅಷ್ಟೇ ಅವ್ನ್ ಮುಂದ್ಗಡೆ ಕೂತ್ಕೊಂಡು ಅವನ ಹತ್ರ ಮಾತಾಡ್ಕೊಂಡೆ ತಿಂತಾ ಇರ್ತಾನೆ. ಬಟ್ ಕಿಮ್ ಯಾವ್ದಕ್ಕೂ ರೆಸ್ಪಾಂಡ್ ಮಾಡ್ತಾ ಇಲ್ಲ. ಅವನ ಲೈಬ್ರರಿಯಲ್ಲಿ ಮಲಗಿರ್ಬೇಕಾದ್ರೂ ಅಷ್ಟೇ ಪಕ್ಕದಲ್ಲಿ ಕೂತ್ಕೊಂಡು ನಸ ಅಂತ ಓದ್ತಾನೆ ಇರ್ತಾನೆ. ಅಲ್ಲಿ ಮಲಗಿರೋ ಕಿಮ್ಗ ಟೆನ್ಷನ್ ಆಗ್ತಾ ಇರುತ್ತೆ. ಏನೋ ನಿನ್ ಪ್ರಾಬ್ಲಮ್, ಏನಕ್ಕೋ ಬಂದಿದ್ರೆ ನನ್ಗೆ ಹಿಂಸೆ ಕೊಡ್ತಾ ಇದೆಯಾ ಅಂದಾಗ ಸಾರಿ ಏನಿಲ್ಲ, ನನ್ಗೆ ಪ್ರಾಬ್ಲಮ್ ಬರ್ತಾ ಇಲ್ಲ ಅದಕ್ಕೆ ಅಂತ ಹೇಳಿದಾಗ ಏನೋ ಇವಾಗ ನಿನ್ಗ ಪ್ರಾಬ್ಲಮ್ ಹೇಳ್ಕೊಟ್ರೆ ಸೈಲೆಂಟ್ ಆಗ್ತಾ, ಇನ್ನೊಂದ್ಸತಿ ನನ್ ಕಣ್ಣು ಕಾಣಿಸ್ಕೊಂಡ್ರೆ ಅಷ್ಟೇ ಅಂತ ಬೈದ್ಬಿಟ್ಟು ಬಾ ನಿನ್ಗ ಪ್ರಾಬ್ಲಮ್ ಹೇಳ್ಕೊಡ್ತೀನಿ ಅಂತ ಕರ್ಕೊಂಡೋಗಿ ಕೂರ್ಸ್ಕೊಂಡು ಯಾವ್ದೋ ಮ್ಯಾಕ್ಸ್ ಒಂದು ಪ್ರಾಬ್ಲಮ್ ಅವ್ನಿಗೆ ಬರ್ಲಿಲ್ವೇನೋ ಅದನ್ನ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡ್ತಾನೆ. ಆಕ್ಚುಲಿ ಅವ್ನು ಹೇಳ್ಕೊಡ್ತಾನೆ, ಅದನ್ನ ಒಂದು ಕೇಕ್ ಎಕ್ಸಾಂಪಲ್ ಆಗಿ ಕೊಡ್ತಾನೆ. ಇಲ್ಲಿ ನೋಡಪ್ಪ ಒಂದು ಕಂಪ್ಲೀಟ್ ಕೇಕ್ ಇರುತ್ತೆ, ಆ ಕೇಕ್ ನಾವು 3 ಪಾರ್ಟ್ಸ್ ಆಗಿ ಮಾಡ್ತೀವಿ, ಅವಾಗ ಏನಾಗುತ್ತೆ 3 ಈಕ್ವಲ್ ಪಾರ್ಟ್ಸ್ ಆಗುತ್ತೆ, ಆಗ ಒಂದು ಆನ್ಸರ್ ಬರುತ್ತಲ್ವಾ, ಅದೇ ಈಗ ಈ ಕ್ವಶನ್ ಗೆ ಆನ್ಸರ್ ಅನ್ನೋ ತರ ಹೇಳಿದಾಗ ಅವನಂತಾನೆ ಇಲ್ವೇ ಅದಂಗೆ ಲೆವೆಲ್ ಆಗಿ ಬರುತ್ತೆ, ಈಗ ಕೇಕ್ ನ ಲೆವೆಲ್ ಆಗಿ ಕಟ್ ಮಾಡ್ಬೇಕಾದ್ರೆ ಸ್ವಲ್ಪ ಕೇಕ್ ಕತ್ತಿಗೆ ಅಂಟ್ಕೊಂಡಿರತ್ತಲ್ವಾ, ಆಗ ಈಕ್ವಲ್ ಆಗಿ ಅದು ತೂಕ ಬರೋದಿಲ್ವಲ್ಲ ಅಂತ ಇವ್ರೊಂದ್ ಕ್ವಶನ್ ನ ಕೇಳಿದಾಗ ಕಿಮ್ಮಿಗೆ ಟೆನ್ಷನ್ ಆಗೋಯ್ತು. ನೀನ್ ನಿಜವಾಗ್ಲೂ ಅಮಾಯಕನ ಅಥವಾ ಅಮಾಯಕನ್ ತರ ಆಕ್ಟ್ ಮಾಡ್ತಾ ಇದೀಯಾ, ಈ ತರ ಎಲ್ಲ ಕೇಳಿದ್ರೆ ನಾನು ಹಿಂಗೋ ಆನ್ಸರ್ ಮಾಡ್ಲಿ ಅಂತ ಕೇಳ್ತಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮಿಸ್ ಲೀನ ತೋರಿಸ್ತಾರೆ. ಅವ್ರು ಹೋಗಿ ಅಲ್ಲಿರೋ ಪ್ರಿನ್ಸಿಪಲ್ ಹತ್ರ ಈ ತರ ಸ್ಕೂಲ್ ಅಲ್ಲಿ ಅನ್ಯಾಯ ನಡೀತದೆ ಅಂತೆಲ್ಲ ಹೇಳ್ತಾರೆ. ಸ್ಟೂಡೆಂಟ್ಸ್ ಹತ್ರ ಕಿತ್ತಾಡ್ಕೊಳ್ಳೋದಾಗಿರ್ಬೋದು ಅಥವಾ ಸ್ಮೋಕ್ ಮಾಡ್ತಿದ್ದಾರೆ, ಅದು ಡೈರೆಕ್ಟ್ ಆಗಿ ಟೀಚರ್ಸ್ ಮುಂದೆ ಕೂಡ ಸ್ಮೋಕ್ ಮಾಡ್ತಾರೆ, ಅಲ್ಲಿರೋ ಡಸ್ಟ್ಬಿನ್ ಅಲ್ಲೇ ಹಾಕ್ತಿದ್ದಾರೆ, ಸ್ಕೂಲ್ ಕ್ಯಾಂಪಸ್ ಒಳಗಡೆ ಈ ತರ ಎಲ್ಲ ನಡೀತಾ ಇದೆ ಅನ್ನೋ ತರ ಹೇಳ್ತಾ ಇದ್ರೆ ಕೂಡ ಆ ಪ್ರಿನ್ಸಿಪಲ್ ಇದೆಲ್ಲ ಕೇರ್ ಮಾಡೋ ತರ ಇಲ್ಲ. ಅಯ್ಯೋ ಏನಮ್ಮ ಇದನ್ನೆಲ್ಲ ನೋಡದೆ ಇರೋ ತರ ಹೋಗ್ಬೇಕು, ದೊಡ್ಡವರಾಗಿ ನಾವ್ ಇದನ್ನೆಲ್ಲ ಕೇರ್ ಮಾಡ್ಕೊಂಡ್ರೆ ಆಗತ್ತಾ, ಟೀನೇಜ್ ಮಕ್ಳು ಈ ವಯಸ್ಸಲ್ಲಿ ಮಾಡದೆ ಇನ್ ಯಾವ ವಯಸ್ಸಲ್ಲಿ ಮಾಡ್ತಾರೆ, ನೋಡು ಇಷ್ಟು ದೊಡ್ಡ ಕತ್ತೆ ಆಗಿದ್ದೀನಿ, ನನ್ ಕೈಲ ಇನ್ನು ಸ್ಮೋಕಿಂಗ್ ನ ಬಿಡಕ್ ಆಗ್ಲಿಲ್ಲ ಅಂತದ್ರಲ್ಲ ಮಕ್ಳ ಕೈಲಿ ಬಿಡಕ್ ಆಗತ್ತ ಅಂತ ಹೇಳಿ ಅವ್ರೀಗ ಸ್ಮೋಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದವರು ಹೊಗೆನೆಲ್ಲ ಹಂಗೆ ಮಿಸ್ಲಿ ಮುಖದ ಮೇಲೆನೆ ಬಿಡ್ತಾ ಇರ್ತಾರೆ. ಅವ್ರಿಗೆ ಟೆನ್ಷನ್ ಆಗುತ್ತೆ. ಇನ್ನೊಂದ್ರಲ್ಲಿ ಮಿಸ್ಲಿಗೆ ಚೆನ್ನಾಗ್ ಅರ್ಥ ಆಯ್ತು, ಇದೆಲ್ಲ ಅವ್ರಿಗೇನು ಗೊತ್ತಿಲ್ಲದೆ ಇಲ್ಲ, ಸ್ಕೂಲ್ ಕ್ಯಾಂಪಸ್ ಅಲ್ಲಿ ಈ ತರ ನಡೀತಾ ಇದೆ ಅಂತ ಅವ್ರಿಗೆ ಚೆನ್ನಾಗೇ ಗೊತ್ತಿದೆ, ಮುಖ್ಯವಾಗಿ ಅವ್ರ ಪರ್ಮಿಷನ್ ಇಂದಾನೆ ಸ್ಟೂಡೆಂಟ್ಸ್ ಎಲ್ಲ ಈ ತರ ಮಾಡ್ತಾ ಇರೋದು ಅನ್ನೋದು ಗೊತ್ತಾಯ್ತು, ಇದಕ್ ಮೇಲೆ ಅವ್ರ ಹತ್ರ ಮಾತಾಡಿ ಏನು ಪ್ರಯೋಜನ ಅಂತ ಹೇಳಿ ಅವರು ಸೈಲೆಂಟ್ ಆಗ್ಬಿಟ್ರು. ಇವಾಗ ಮತ್ತೆ ಲೈಬ್ರರಿಯಲ್ಲಿ ತೋರಿಸ್ತಾರೆ. ಕಿಮ್ ಬಂದು ನಮ್ ಹೀರೋ ಹತ್ರ ಸ್ವಲ್ಪ ಕೋಪವಾಗಿ ಮಾತಾಡಿದ್ದ ಅಲ್ವಾ, ಅದ್ರಲ್ಲಿ ನಮ್ ಹೀರೋ ಬಂದು ಈ ಓದೋದಕ್ಕೆ ಅಂತ ಏನೆಲ್ಲ ರೆಡಿ ಮಾಡ್ಕೊಂಡಿದ್ದಾನೋ ಬುಕ್ಸ್ ನೆಲ್ಲ ನೋಡ್ಬಿಟ್ಟು ಅವ್ನು ಕೇಳ್ತಾನೆ, ಏನಕ್ಕೂ ಇಷ್ಟೆಲ್ಲ ನೋಟ್ಸ್ ರೆಡಿ ಮಾಡ್ಕೊಂಡಿದ್ಯಾ, ಓದ್ಬಿಟ್ಟು ನೀನ್ ಏನೋ ಮಾಡ್ಬೇಕು ಅನ್ಕೊಂಡಿದ್ಯಾ ಅಂದಾಗ ನಮ್ ಹೀರೋ ಹೇಳ್ತಾನೆ, ಏನೋ ಓದ್ಬಿಟ್ಟು ಏನ್ ಮಾಡ್ತೀಯಾ, ಓದೋದೇ ನನ್ನ ಆಂಬಿಷನ್ ಗುರು, ನಾನ್ ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ಸ್ಕೋರ್ ಮಾಡ್ಬೇಕಂತ ನಾನು ಈ ಕಾಲೇಜಿಗೆ ಬಂದಿದ್ದು ಅಂದಾಗ ಅದಕ್ಕೆ ನೀನು ಬೇರೆ ಕಾಲೇಜ್ಗೆ ಹೋಗ್ಬೇಕಾಗಿತ್ತಪ್ಪ, ನೀನ್ ಈ ಕಾಲೇಜಿಗೆ ಬರ್ಬಾರ್ದಾಗಿತ್ತು, ಇಲ್ಲೇ ನೀನ್ ಚೆನ್ನಾಗಿ ಓದ್ಬಿಟ್ರೆ ಮಾರ್ಕ್ಸ್ ಕೊಟ್ಬಿಡ್ತಾರೆ ಅಂತ ಅನ್ಕೊಂಡಿದ್ಯಾ, ಅದೆಲ್ಲ ಇಲ್ಲ, ನೋಡು ಇದೇನಂತ ಗೊತ್ತಾ ಅಂತ ಫೋನ್ ಅಲ್ಲಿ ಒಂದನ್ನ ತೋರಿಸ್ತಾನೆ. ಅದನ್ನ ನೋಡ್ಬಿಟ್ಟು ನಮ್ ಹೀರೋ ಕೇಳ್ತಾನೆ, ಏನು ಇದೇನ್ ದೊಡ್ಡ ವಿಷಯನ, ರ್ಯಾಂಕಿಂಗ್ ತಾನೇ ತೆಗ್ದಿದ್ದಾರೆ, ಸ್ಟೂಡೆಂಟ್ಸ್ ರ್ಯಾಂಕಿಂಗ್ ತಾನೇ ಇಲ್ಲಿ ಇರೋದು ಅಂದಾಗ ನೀನ್ ಹೇಳಿದ್ ಕರೆಕ್ಟೇ ರ್ಯಾಂಕಿಂಗ್, ಬಟ್ ಇದ್ ಯಾರು ಕ್ರಿಯೇಟ್ ಮಾಡಿದ್ ಗೊತ್ತಾ, ಹಾನ್ ಅಂದಾಗ ಏನು ಹಾನ, ಅವನ್ ಯಾರು ಅಂತ ಕೇಳಿದ್ರೆ ನಿನ್ಗೆ ಹಾನ್ ಯಾರಂತಾನೆ ಗೊತ್ತಿಲ್ವಾ, ಅವನ್ ಬಗ್ಗೆ ಗೊತ್ತಿಲ್ಲದ ನಾ ಕಾಲೇಜ್ ಒಳಗಡೆ ಬಂದಿದ್ಯಾ ಅಂತ ಕೇಳಿದಾಗ ನಮ್ ಹೀರೋಗೆ ಏನ್ ಅರ್ಥ ಆಗ್ತಾ ಇಲ್ಲ. ಅವನು ಈ ಕಾಲೇಜ್ ಚೇರ್ಮನ್ ಅವರ ಮಗ, ತುಂಬಾನೇ ಕೊಬ್ಬಿಡ್ದಿರೋನು, ಅವ್ನು ಹೇಳಿರೋ ತರನೇ ರ್ಯಾಂಕಿಂಗ್ಸ್ ಎಲ್ಲ ಬರೋದು, ಅವ್ನ್ ಡಿಸೈಡ್ ಮಾಡ್ತಾನೆ ಫಸ್ಟ್ ರ್ಯಾಂಕಿಂಗ್ ಯಾರು ಬರ್ಬೇಕು, ಲಾಸ್ಟ್ ರ್ಯಾಂಕಿಂಗ್ ಯಾರು ಬರ್ಬೇಕು ಅಂತ. ಇವ್ರ ಮಧ್ಯೆ ನಾವ್ ಓದಿ ಕಿತ್ತಿ ಏನ್ ಗುಡ್ಡೆ ಹಾಕ್ಬೇಕು ಹೇಳು, ನಾವ್ ಎಷ್ಟೇ ಚೆನ್ನಾಗಿ ಓದಿದ್ರೆ ಕೂಡ ಮಾರ್ಕ್ಸ್ ನಲ್ಲಿ ಆ
ಹಾಕೋದಿಲ್ಲ, ನಮ್ಗ ಫಸ್ಟ್ ಪ್ಲೇಸ್ ಕೂಡ ಬರೋದಿಲ್ಲ ಅನ್ನೋ ತರ ಹೇಳಿದಾಗ ಇವನಂತಾನೆ ಅಯ್ಯೋ ಅವರೆಲ್ಲ ಬಿಡು, ಅವ್ರ ಕತೆ ಎಲ್ಲ ನಮ್ಗೆ ಯಾಕೆ, ಬಾ ನಾನು ನೀನಿಬ್ರು ಸೇರಿ ಚೆನ್ನಾಗಿ ಓದೋಣ, ನಾವ್ ಚೆನ್ನಾಗಿ ಮಾರ್ಕ್ಸ್ ತೆಗಿಯೋಣ, ಇನ್ ಕೇಸ್ ನಮ್ಗೆ ಅನ್ಯಾಯ ಆಯ್ತು, ನಮ್ಗೆ ಮೋಸ ಮಾಡ್ತಿದ್ರೆ ಅಂತ ಗೊತ್ತಾದ್ರೆ ಇಬ್ರು ಸೇರಿ ಹೋರಾಡೋಣ, ನಾನ್ ಮುಂದೆ ನಿಲ್ತೀನಿ ಅನ್ನೋ ತರ ಹೇಳಿದಾಗ ಕಿಮ್ ಹೇಳ್ತಾನೆ ಅಯ್ಯೋ ಅಪ್ಪ ತಂದೆ ಅದೆಲ್ಲ ಆಗಲ್ಲ, ಸರಿ ಆ ಕತೆನ ಬಿಡು, ನಾ ಚೆನ್ನಾಗಿ ಓದೋ ಸ್ಟೂಡೆಂಟ್ ಅಂತ ನಿನ್ಗೇನ್ ಗೊತ್ತಾಯ್ತು ಅಂದಾಗ ವೆರಿ ಸಿಂಪಲ್, ನೀನ್ ಕೂಡ ನೋಡಕ್ಕೆ ನಂತರ ಹ್ಯಾಂಡ್ಸಮ್ ಆಗಿದ್ಯಾ, ಮತ್ತೆ ನಿನ್ ಕೈಯೆಲ್ಲ ಕೂಡ ಫುಲ್ ಆಗಿ ಗಟ್ಟಿಯಾಗಿದೆ, ಬರ್ದು ನಿನ್ ಕೈ ಹಂಗಾಗಿದೆ ಅಂತ ಚೆನ್ನಾಗೇ ಗೊತ್ತು, ಅವತ್ತು ನೀನ್ ಕೆಳಗಡೆ ಬಿದ್ದಾಗ ನಿನ್ ಬ್ಯಾಗ್ ಥಿಂಗ್ಸ್ ಎಲ್ಲ ಎತ್ತದ್ನಲ್ಲ, ಅವಾಗ ನಿನ್ ಮಾರ್ಕ್ ಶೀಟ್ ಕೂಡ ಸಿಕ್ತು, ಅದ್ರಲ್ಲಿ ನೋಡ್ದೆ ತುಂಬಾ ಚೆನ್ನಾಗಿ ಸ್ಕೋರ್ ಮಾಡಿದ್ಯಲ್ವಾ ಅಂದಾಗ ಇವನಂತಾನೆ ಎಷ್ಟು ಸ್ಕೋರ್ ಮಾಡಿ ಏನ್ ಪ್ರಯೋಜನ, ನಾವ್ ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕಂದ್ರೆ ಈ ಕಾಲೇಜ್ಗೆ ಬರಬಾರ್ದಾಗಿತ್ತು, ಬೇರೆ ಕಾಲೇಜ್ಗೆ ಹೋಗ್ಬೇಕಾಗಿತ್ತು, ಇದೆಲ್ಲ ನಮ್ಗೆ ಲೆಕ್ಕಕ್ಕೆ ಬರೋದಿಲ್ಲ, ಮತ್ತೇನಂದೆ ಸ್ಟಡಿ ಗ್ರೂಪ್ ನಾನು ನಿನ್ ಜೊತೆ ಸೇರಿ ಓದೋದಕ್ಕೆಲ್ಲ ನಾನು ಇಷ್ಟ ಪಡೋದಿಲ್ಲ, ಅಷ್ಟೇ ಅಲ್ಲ ನಾನ್ ಚೆನ್ನಾಗಿ ಓದ್ತೀನಿ ಅಂತ ಹೇಳ್ಕೊಂಡು ಊರ್ ತುಂಬಾ ಸುತ್ತಬೇಡ, ನಿನ್ ಕೆಲ್ಸ ನೀನ್ ನೋಡು ಅಂತ ಹೇಳಿ ಅವ್ನ್ ಪಡ್ಗೋನ್ ಅಲ್ಲಿಂದ ಎದ್ದೊಟ್ಟೋದ. ಇವಾಗ ಹಂಗೆ ನೆಕ್ಸ್ಟ್ ಸ್ಕೂಲ್ ಅಲ್ಲಿ ತೋರಿಸ್ತಾರೆ, ಒಂದ್ ಹುಡುಗ ಸ್ಟಡೀಸ್ ಅಲ್ಲಿ ಫಸ್ಟ್ ರ್ಯಾಂಕ್ ತೆಗ್ದಿದ್ದೇನೆ ಅಂತ ಹೇಳಿ ಅವನನ್ನ ಕರೆದು ಸ್ಟೇಜ್ ಮೇಲೆ ಅವ್ನಿಗೆ ಸರ್ಟಿಫಿಕೇಟ್ ಅದೆಲ್ಲ ಕೊಡ್ತಿದ್ದಾರೆ, ಪ್ರಿನ್ಸಿಪಲ್ ಕೊಡ್ತಾ ಇರೋದು. ಈಗ ಇಲ್ಲಿ ಬಂದು ನಿಂತಿದ್ದಾನಲ್ಲ ಈ ಸ್ಟೂಡೆಂಟ್ ಹೆಸರೇ ಹಾನ್ ಅಂತ, ಚೇರ್ಮನ್ ಅವರ ಮಗ. ಆಕ್ಚುಲಿ ಈಗ ಇವನ್ಗೆ ಫಸ್ಟ್ ರ್ಯಾಂಕ್ ಬಂದಿದೆ ಅಂತ ಹೇಳ್ತಿದಾರಲ್ವಾ, ಆ ಫಸ್ಟ್ ರ್ಯಾಂಕ್ ಬಂದು ಕಿಮ್ಗೆ ಬರ್ಬೇಕಾಗಿರೋದು, ಆದ್ರೆ ಇವ್ನ್ ಹೇಳಿರೋತಾನೆ ರ್ಯಾಂಕಿಂಗ್ಸ್ ಅಲ್ಲಿ ಬರೋದು, ಅದರಿಂದಾನೆ ಇವನ್ಗೆ ಫಸ್ಟ್ ರ್ಯಾಂಕಿಂಗ್ ನ ಕೊಟ್ಕೊಂಡಿರ್ತಾನೆ. ಇದನ್ನ ನೋಡ್ತಾ ಇರೋ ಕಿಮ್ಗೆ ತುಂಬಾನೇ ಬೇಜಾರಾಗುತ್ತೆ, ಅದ್ ನನಗ್ ಬರ್ಬೇಕಾಗಿರೋ ಫಸ್ಟ್ ರ್ಯಾಂಕಿಂಗ್ ಅಂತ ಹೇಳಿ ತುಂಬಾನೇ ಬೇಜಾರ್ಲಿ ಕ್ಲಾಪ್ ಮಾಡ್ತಾ ಇರ್ತಾನೆ. ಇದನ್ನೆಲ್ಲ ದೂರದಲ್ಲಿರೋ ನಮ್ ಹೀರೋ ಗಮನಿಸ್ತಾನೆ ಇದ್ದ, ಅವ್ನ್ಗೆ ಅರ್ಥ ಆಯ್ತು ಕಿಮ್ ಎಷ್ಟು ನೋವು ಪಡ್ತಿದ್ದಾನೆ ಅಂತ. ಈ ತರ ಟೆನ್ಷನ್ ಆಗ್ಬಿಟ್ಟು ಆ ಕಿಮ್ ಕೂಡ ಹೋಗಿ ಹಂಗೆ ಕೈ ವಾಶ್ ಮಾಡ್ಕೊಳ್ತಾ ಇರ್ತಾನ ಆ ವಾಶ್ರೂಮ್ ಅಲ್ಲಿ. ಆಗ ಯಾರೋ ಅವ್ನ್ಗೆ ಡಿಕ್ಕಿ ಹೊಡೆದ್ಬಿಟ್ಟು ಹೋಗ್ತಾರೆ, ಅವ್ನ್ ಫಸ್ಟ್ ತಿರುಗ್ ನೋಡೋದಿಲ್ಲ, ಯಾವನವನು ಕಣ್ಕಾಣಿಸಲ್ವೇನೋ ಡಿಕ್ಕಿ ಹೊಡ್ಕೊಂಡು ಹೋಗ್ತಾ ಇದೆಯಾ ಅಂತ ಬೈದ್ಬಿಟ್ಟ. ಸ್ವಲ್ಪ ತಿರುಗ್ ನೋಡಿದ್ರೆ ಹಿಂದ್ಗಡೆ ನಿಂತ್ಕೊಂಡಿರೋದು ಆ ರೌಡಿ ಬಾಯ್ ಅಷ್ಟೇ. ಇನ್ ಅವನನ್ನ ಬೈದ್ರೆ ಅವ್ನ್ ಸುಮ್ನೆ ಇರ್ತಾನ, ನೆಕ್ಸ್ಟ್ ಮಿನಿಟ್ ಅವ್ನ ತರ ಅಂತ ಹೇಳ್ಕೊಂಡು ಹೋಗಿ ಒಂದು ಶೆಡ್ ಒಳಗಡೆ ಹಾಕೊಂಡು ಸರಿಯಾಗಿ ಹೊಡಿತಾ ಇರ್ತಾನೆ. ಪಾಪ ಅವ್ನು ಬಿಟ್ಬಿಡು ಅಂತ ಕೇಳ್ತಾ ಇದ್ರೆ ಕೂಡ ಅವನು ಬಿಡ್ತಾ ಇಲ್ಲ. ಅದೇ ಟೈಮಲ್ಲಿ ಆ ದಾರಿಯಲ್ಲಿ ಆ ಟೀಚರ್ ಬರ್ತಾರೆ, ಅಂದ್ರೆ ಮಿಸ್ ಲೀ ಬರ್ತಾರೆ. ಅವ್ರಿಗೆ ಅರ್ಥ ಆಯ್ತು ಒಳಗಡೆ ಅವ್ನ್ ಬಂದು ಯಾರನ್ನೋ ಹೊಡಿತಾ ಇದ್ದಾನೆ ಅಂತ. ಅಯ್ಯೋ ಪಾಪ ಯಾವ್ದೋ ಮಗು ಏನಕ್ಕೆ ಇತ್ರ ಹೊಡಿತಾ ಇದ್ದಾನೆ, ತಡಿಬೇಕಲ್ವಾ, ನಾನು ಒಬ್ಳ ಕೈಯಲ್ಲಿ ಆಗಲ್ಲ, ಇರು ಬೇರೆ ಟೀಚರ್ಸ್ ಗೆ ಹೇಳೋಣ ಅಂತ ಸ್ವಲ್ಪ ಮುಂದಕ್ಕೆ ಹೋಗಿ ನೋಡಿದ್ರೆ ಅಲ್ಲಿ ಇಬ್ರು ಜೆಂಟ್ಸ್ ಟೀಚರ್ಸ್ ಇರ್ತಾರೆ. ಸರಿ ಅವ್ರನ್ನ ಕರೀನ ಅಂತ ನೋಡಿದ್ರೆ ಅವ್ರ ಅಸಾಲ್ಟ್ ಆಗಿ ಸ್ಮೋಕ್ ಮಾಡ್ಬಿಟ್ಟು ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಟ್ಟು ಅಲ್ಲಿಂದ ಹೊರಟೋದ್ರು. ಕಿವಿಗೆ ಹಾಕೊಳ್ಳಿಲ್ಲ, ಇವ್ರಿಗೆ ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ. ಹಿಂಗೆ ಬಿಟ್ರೆ ಪಾಪ ಅವ್ನ್ ಏನ್ ಆಗ್ತಾನೋ ಏನೋ, ನಾನೇ ಹೋಗಿ ಕಾಪಾಡ್ಬೇಕು ಅಂತ ಹೇಳಿ ಆ ಶೆಟರ್ ಹತ್ರ ಹೋಗ್ತಾರೆ. ಆದ್ರೆ ಅಷ್ಟರಲ್ಲಿ ಯಾರೋ ಬಂದು ಆ ಮೇಡಮ್ ಕೈನ ಹಿಡ್ಕೊಂತಾರೆ, ಬೇರೆ ಯಾರೋ ನಮ್ ಹೀರೋನೆ. ಅವ್ನ್ ಹೇಳ್ತಾನೆ ಬೇಡ ಮೇಡಮ್ ನೀವ್ ಹೋಗ್ಬೇಡಿ, ನೀವ್ ಹೋದ್ರೆ ಅವ್ರು ಆಮೇಲೆ ನಿಮ್ಗೆ ಏನ್ ಮಾಡ್ಬಿಡ್ತಾರೋ, ಅವ್ರಿಗೆ ಟೀಚರ್ಸ್ ಅಂತ ಮರ್ಯಾದೆ ಕೊಡಕ್ ಇನ್ನೂ ಗೊತ್ತಿಲ್ಲ, ನೀವ್ ಹೋಗ್ಬೇಡಿ ಮೇಡಮ್, ನಾನ್ ಹೋಗ್ತೀನಿ, ನಾನ್ ಕಾಪಾಡ್ತೀನಿ ಅಂತ ಹೇಳ್ತಾನೆ. ಸ್ವಲ್ಪ ಹೊತ್ತನೆ ಒಳಗಡೆ ಅವ್ನಿಗೆ ಸರಿಯಾಗಿ ಹೊಡಿತಾ ಇದ್ರಲ್ವಾ, ಅವ್ನ್ಗಂತೂ ರಕ್ತ ಕಿತ್ಕೊಂಡ್ ಬರ್ತಾ ಇರತ್ತೆ, ಅವಾಗೂ ಬಿಡೋ ತರ ಇಲ್ಲ. ಅಷ್ಟ್ರಲ್ಲಿ ಶಟರ್ ಓಪನ್ ಆಗೋ ತರ ಒಂದು ಸೌಂಡ್, ಈ ಫೈರ್ ಎಲ್ಲ ಆದಾಗ ಫೈರ್ ಎಕ್ಸ್ಟಿಂಗ್ವಿಷರ್ ಇಟ್ಕೊಂಡಿರ್ತಾರಲ್ಲ ಅದ್ರ ಫುಲ್ ಆಗಿ ಸ್ಮೋಕ್ ಅಲ್ಲೇ ಎಬ್ಬಿಸ್ಬಿಟ್ಟು ಆ ಗ್ಯಾಪ್ ಅಲ್ಲಿ ಇವನ್ ಮುಖಕ್ಕೆ ಫೈರ್ ಮಾಸ್ಕ್ ಎಲ್ಲ ಹಾಕೊಂಡ್ ಬಂದು ಆ ಕಿಮ್ನ ಕಾಪಾಡ್ಬಿಟ್ಟು ಅಲ್ಲಿಂದ ಕರ್ಕೊಂಡು ಹೋಗ್ತಾನೆ. ಇದನ್ನ ಮಿಸ್ಲಿ ನೋಡ್ಬಿಟ್ಟು ಅಪಾಡಿ ಹೆಂಗೋ ಒಳ್ಳೆ ಟೈಮು ಕಾಪಾಡಿ ಕರ್ಕೊಂಡ್ ಬಂದ್ಬಿಟ್ಟ ಅಂತ. ಅಷ್ಟೇ ಅಲ್ಲ ಆ ಕಿಮ್ಮಿಗೆ ಒಂಥರ ಆಶ್ಚರ್ಯ, ಇವ್ನ ಹೆಂಗ್ ಇಷ್ಟ ಅಸಾಲ್ಟ್ ಆಗಿ ನನ್ನ ಹೊರಗಡೆ ಕರ್ಕೊಂಡ್ ಬಂದ ಅಂತ. ಮತ್ತೆ ಆ ವೆಲ್ಡಿಂಗ್ ಎಲ್ಲ ಮಾಡೋದಕ್ಕೆ ಹಾಕ್ತಾರಲ್ಲ ಮಾಸ್ಕ್, ಅದನ್ನೇ ತಾನೇ ಅವ್ನು ಹಾಕೊಂಡಿದ್ದ. ಅದನ್ನ ತೆಗೆದ್ಬಿಟ್ ಮೇಲೆ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡೋ ನೀನೀಗ ಸೇಫ್ ಆಗೇ ಇದೆಯಾ, ನೀನ್ ಹೆಂಗೋ ನಾನು ಹೊರಗಡೆ ಕರ್ಕೊಂಡ್ ಬಂದ್ಬಿಟ್ಟೆ, ಇದಕ್ ಮೇಲೆ ನೀನ್ ಯಾರು ಏನು ಮಾಡೋದಕ್ ನಾನ್ ಬಿಡೋದಿಲ್ಲ, ನಾನ್ ಇರ್ತೀನಿ, ನಿನ್ನ ನೋಡ್ಕೊಳ್ತೀನಿ ಅನ್ನೋ ತರ ಹೇಳಿದಾಗ ಆ ಕಿಮ್ಮನವನು ಕಾಪಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತಾನೆ ಅಂತ ನೋಡಿದ್ರೆ, ಏನೋ ಯಾಕೋ ಇವಾಗ ನೀನ್ ನನ್ನ ಕಾಪಾಡ್ದೆ, ನೀನ್ ಬಂದ್ ನನ್ನ ಕಾಪಾಡಿದ್ಯಾ ಅಂತ ಗೊತ್ತಾದ್ರೆ ನನ್ನ ಸುಮ್ನೆ ಬಿಡೋದಿಲ್ಲ ಕಣೋ, ನಾನೇ ಯಾರನ್ನೋ ಏನೋ ಏರ್ಪಾಡ್ ಮಾಡಿದೀನಿ ನನ್ನ ಕಾಪಾಡಕ್ಕೆ ಅಂತ ಅನ್ಕೊಂಡು ನಾನು ಇನ್ನಷ್ಟು ಹೊಡೆದ್ಬಿಡ್ತಾನೆ ಕಣೋ, ಸಾಯಷ್ಟು ನೋವಾಗುತ್ತೆ, ಈಗ್ಲೇ ನಾನು ನೋವು ಪಡ್ತಾ ಇದೀನಿ, ಇಲ್ಲ ನಾನು ಹೋಗ್ಬೇಕು, ಇವಾಗೆ ಹೋದ್ರೆ ಇನ್ನೊಂದ್ 2 ಡೇಟ್ ಹಾಕ್ಬಿಟ್ಟು ಬಿಟ್ಬಿಡ್ತಾನೆ, ಮತ್ತೆ ನನ್ ಕೈಲಿ ಒದೆ ತಿನ್ನಕ್ ಆಗಲ್ಲ ಅಂತ ಹೇಳಿ ನಮ್ ಹೀರೋಗ್ ಮಾತನ್ನೇ ಕೇಳ್ದ ಅವ್ನ್ ಪಡ್ಗೊಂಡ್ ಎದ್ದೋಗ್ತಾ ಇದ್ದಾನೆ. ನಮ್ ಹೀರೋಗ್ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಆದ್ರೆ ಇವನೇ ವಾಂಟೆಡ್ ಆಗಿ ಆ ರೌಡಿ ಬಾಯ್ನ ಹುಡ್ಕೊಂಡೋದ್ರೆ ಇನ್ ಲಡ್ಡು ಬಂದು ಕೈಗೆ ಸಿಗ್ತಾ ಇದೆ ಅಂದ್ರೆ ಅವ್ನ್ ಸುಮ್ನೆ ಬಿಡ್ತಾನ, ಹಿಡ್ಕೊಂಡ್ ಸರ್ರೆ ಗುಡಕ್ಕೆ ಶುರು ಮಾಡ್ಬಿಟ್ಟ. ನಿಂಗೆ ಎಷ್ಟೋ ಧೈರ್ಯ, ಏನ್ ಇಷ್ಟು ದಿನ ನನ್ ಕೈಲಿ ಒದೆ ತಿಂತಾ ಇರ್ಲಿಲ್ವಾ, ಇವಾಗೇನು ಹೊಸದಾಗಿ ಯಾವನು ಅಂತ ಹೇಳ್ಬಿಡು, ಇಲ್ಲಾಂದ್ರೆ ನಿನ್ನ ಸಾಯಿಸ್ಬಿಡ್ತೀನಿ, ಯಾರ್ ಬಂದು ನಿನ್ನ ಕಾಪಾಡಿ ಕರ್ಕೊಂಡೋಗಿದ್ದು ಅಂತ ಕೇಳ್ತಾ ಇದ್ರೆ ಕಿಮ್ಗೆ ಅನಿಸ್ತಾ ಇರುತ್ತೆ ಬೇಡ ಹೀರೋ ಹೆಸರನ್ನ ಹೇಳ್ಬಾರ್ದು, ಅವನನ್ನ ಸಿಕ್ಕಾಕಿಸ್ಬಾರ್ದು ಅಂತ. ಇಲ್ಲ ನಾನು ಅವ್ನ ಮುಖನ ನೋಡಿಲ್ಲ, ಮುಖಕ್ಕೆ ಮಾಸ್ಕ್ ಹಾಕೊಂಡಿದ್ದ, ನಾನು ಅವ್ನ ಮುಖನ ನೋಡಿಲ್ಲ ಅಂತ ಹೇಳ್ತಾ ಇದ್ರೆ ಕೂಡ ಅವನು ಕೇಳೋ ತರ ಇಲ್ಲ, ಸರಿಯಾಗಿ ಹೊಡಿತಾ ಇರ್ತಾನೆ. ಈ ಸತಿ ನಿನ್ನ ಸುಮ್ನೆ ಬಿಡಲ್ಲ ಕಣೋ, ನನಗೆ ಈ ತರ ಮೋಸ ಮಾಡ್ತೀಯ ಅಂತ ಹೇಳಿ ಪಕ್ಕದಲ್ಲಿ ಬಿದ್ದಿರೋ ಒಂದು ದೊಡ್ಡ ಕಡ್ಗೆನ ತಗೊಂಡು ಅವ್ನ್ಗೆ ಹೊಡಿಬೇಕು ಅಂತ ಹತ್ರ ಹೋಗ್ತಾನೆ. ನೋಡಿ ಆ ಟೈಮಲ್ಲಿ ಕಾಲೊಂದು ಅಡ್ಡ ಬರುತ್ತೆ, ಬೇರೆ ಯಾರು ನಮ್ ಹೀರೋನೆ. ಸಖತ್ ಮಾಸಾಗಿ ನಿಂತಿದ್ದಾನಲ್ವಾ. ಆಕ್ಚುಲಿ ಇವಾಗ ನಮ್ ಹೀರೋನಲ್ಲಿ ಇನ್ನೊಂದ್ ಸೈಡ್ ಇದೆ ಅಂತ ಗೊತ್ತಾಗೋದು, ಅವ್ನ್ ಚೆನ್ನಾಗಿ ಓದೋ ಬರೀ ಅಮೂಲ್ ಬೇಬಿ ಮಾತ್ರ ಅಲ್ಲ, ಸಕ್ಕದಾಗಿ ಫೈಟ್ ಮಾಡೋ, ಸಖತ್ ಬಾಡಿನ ಫಿಟ್ ಆಗಿ ಇಟ್ಕೊಂಡಿರೋ ಒಂದು ಮಾರ್ಷಲ್ ಆರ್ಟ್ ಸ್ಟೂಡೆಂಟ್ ಅಂತ ಕೂಡ ಹೇಳ್ಬೋದು. ಅವ್ನ್ಗೆ ಓದೋದಂದ್ರೆ ಎಷ್ಟ್ ಇಷ್ಟನೋ ಅವ್ನ್ ಬಾಡಿನ ಅಷ್ಟೇ ಫಿಟ್ ಆಗಿ ಇಟ್ಕೊಳ್ಳೋಕ್ ಕೂಡ ಅವನು ಇಷ್ಟ ಪಡ್ತಾನೆ. ಅದ್ರಿಂದಾನೆ ಆ ಪ್ರತಿಭಾವನೆ ಅವ್ನ್ ಇಲ್ಲಿ ತೋರಿಸ್ತಾ ಇರೋದು. ಸರಿಯಾಗಿ ಅಡ್ಡ ಹೋಗಿ ಕಿಮ್ನ ಕಾಪಾಡ್ಬಿಟ್ಟ. ಅಷ್ಟ್ ಮಾತ್ರನೇ ಅಲ್ಲ, ಅವನನ್ನ ಹಾಕೊಂಡ್ ಒಂದೇ ಪಂಚು ಆ ರೌಡಿ ಬಾಯ್ ಮುಖಕ್ಕೆ, ಅವ್ನ್ ಅಷ್ಟಕ್ಕೆ ಜ್ಞಾನ ತಪ್ಪಿ ಬಿದ್ಬಿಟ್ಟ. ಹೆಂಗೋ ಸೇಫ್ ಆಗಿ ಆ ಕಿಮ್ನ ಕರ್ಕೊಂಡು ಸ್ವಲ್ಪ ದೂರ ಬಂದ್ಬಿಟ್ಟ. ಇಲ್ಲಿ ನೋಡೋ ನೀನ್ ಏನು ಪ್ರಾಬ್ಲಮ್ ಇಲ್ಲ, ನಾನೀಗ ನಿನ್ನ ಕಾಪಾಡಿದೀನಿ, ಇವಾಗ ಮಾತ್ರ ಅಲ್ಲ ಯಾವಾಗೂ ಅಷ್ಟೇ ನಾನ್ ನಿನ್ ಜೊತೆ ಇರ್ತೀನಿ, ನಾವಿಬ್ರು ಒಟ್ಟಿಗೆ ಇರೋಣ, ಏನೇ ಪ್ರಾಬ್ಲಮ್ ಆದ್ರೂ ಇಬ್ರು ಒಟ್ಟಿಗೆ ಎದುರ್ಸೋಣ ಅಂತ ಹೇಳಿದ್ರೆ ಕೂಡ ಆ ಕಿಮ್ ಕೇಳ್ತಾ ಇಲ್ಲ. ಇಲ್ಲ ಅದೆಲ್ಲ ನನ್ ಕೈಯಲ್ಲಿ ಆಗೋದಿಲ್ಲ, ನಾನ್ ಏನ ನಂಬಿ ನಿನ್ ಜೊತೆ ಇರ್ಬೇಕು. ಇವಾಗೇನೋ ಅನ್ಕೊಳ್ದೆ ಅವನನ್ನ ನೀನ್ ಹೊಡೆದ್ಬಿಟ್ಟು ಬಂದಿದ್ಯಾ, ನಿನ್ ಮುಖನ್ ಕೂಡ ನೀನ್ ಕವರ್ ಮಾಡ್ಕೊಂಡಿದ್ಯಾ, ಧೈರ್ಯವಾಗಿ ಈ ತರ ಮುಖ ತೋರಿಸಿ ಹೊಡಿದೇ ಇರೋನ್ನ ನಾನ್ ಹೆಂಗ್ ನಂಬ್ಲಿ, ಈಗ ಹಿಂಗೋ ಕಾಪಾಡ್ಬಿಟ್ಟೆ,
ಮತ್ತೆ ಮುಂದಕ್ಕೂ ಕಾಪಾಡ್ತಿ ಅಂತ ನಾನ್ ಹೆಂಗ್ ನಂಬಕ್ಕಾಗತ್ತೆ, ಅದೆಲ್ಲ ನನ್ ಕೈಲಿ ಆಗಲ್ಲ ಅಂತ ಒಂಥರ ಹೀರೋಗೆ ನೋವಾಗೋ ತರ ಮಾತಾಡ್ಬಿಟ್ಟು ಅಲ್ಲಿಂದ ಹೊರಟೋದ. ಹೀರೋಗ್ ಒಂಥರ ತುಂಬಾ ಬೇಜಾರಾಗೋಯ್ತು. ಈಗ ಮನೆಗ್ ಬಂದ್ಮೇಲೆನೂ ಅಷ್ಟೇ ಅವನು ಮತ್ತೆ ಅವ್ರಪ್ಪ ಇಬ್ರು ತಿಂತಾ ಇರ್ತಾರೆ, ಕಿಮ್ಮು ಮತ್ತೆ ಅವ್ರಪ್ಪ. ಬಟ್ ಅವ್ರಪ್ಪ ಯಾವಾಗೂ ಕುಡಿತಾನೆ ಇರ್ತಾರೆ ಅಂತ ಕಾಣಿಸುತ್ತೆ. ಕಿಮ್ಮು ಓದಕ್ ಹೋಗೋದೇ ಅವ್ರಿಗೆ ಇಷ್ಟ ಇಲ್ಲ. ಏನಕ್ಕೋ ನೀ ಸುಮ್ನೆ ಎಲ್ಲ ಓದಕ್ ಹೋಗ್ತೀಯಾ, ಕೆಲ್ಸಕ್ ಹೋಗೋ ಅಂತ ಹಿಂಸೆ ಕೊಡ್ತಾರೆ. ಈಗ ನಾನು ಓದೋದನ್ನ ಬಿಟ್ಬಿಟ್ಟು ಏನೋ ಭಿಕ್ಷೆತ್ತೆ ಕೆಲಸ ಮಾಡಕ್ ಹೇಳ್ತೀಯಪ್ಪ, ನಿಮ್ಗೆ ಅದೆಲ್ಲ ಅರ್ಥ ಆಗೋದಿಲ್ಲ, ನೀವ್ ಸುಮ್ನೆ ಇರಿ ಅಂತ ಸ್ವಲ್ಪ ಧೈರ್ಯವಾಗಿ ಬಾಯ್ ಕೊಟ್ಟು ಮಾತಾಡ್ಬಿಟ್ಟ. ಇದರಿಂದ ಅವ್ರಪ್ಪಗೆ ಟೆನ್ಷನ್ ಆಗೋಯ್ತು. ನಿಂಗೆ ಎಷ್ಟು ಧೈರ್ಯ ಇದ್ರೆ ಅಪ್ಪನ್ಗೆ ಎದುರಿಸಿ ಮಾತಾಡ್ತೀಯ ಅಂತ ಹೇಳಿ ಆ ಕುಡಿತಾ ಇದ್ದ ಡ್ರಿಂಕ್ಸ್ ಬಾಟಲ್ ನ ಎತ್ತಿ ಅವ್ನ್ಗೆ ಹೊಡಿಯಕ್ಕೆ ಅಂತ ಹೋಗ್ತಾರೆ. ಜಸ್ಟ್ ಮಿಸ್ ಅದೋಗಿ ಗೋಡೆಗೆ ತಗಲ್ತು. ಅಯ್ಯೋ ಯಾಕೆ ನಮ್ಮ ಅಪ್ಪ ಈ ತರ ಇದಾರೆ, ನಿಜವಾಗ್ಲಿ ಅಪ್ಪ ನನ್ಗೆ ಅಪ್ಪನೇನಾ, ನನ್ನೇ ಈ ತರ ಹೊಡಿಯಕ್ಕೆ ನೋಡ್ತಾನಲ್ಲ ಅಂತ ಬೇಜಾರಾಗೋಯ್ತು. ಈ ನೀಲ್ ಕೂತ್ಕೊಂಡು ಅಪ್ಪನ ಮುಂದೆ ಏನ್ ಮಾತಾಡೋದು ಅಂತ ಸೈಲೆಂಟ್ ಆಗಿ ಅಲ್ಲಿಂದ ಎದ್ದು ಹೊರಗಡೆ ಬಂದ್ಬಿಟ್ಟ. ಆದ್ರೆ ಹೊರಗಡೆ ಬಂದ್ ನೋಡಿದ್ರೆ ಅಲ್ಲಿ ಅಕ್ಕಿಮ್ ಓದ್ಬೇಕಾಗಿರೋ ಎಲ್ಲಾ ಬುಕ್ಸ್ ನ ಕೂಡ ಎಲ್ಲ ಪ್ಯಾಕ್ ಮಾಡ್ಬಿಟ್ಟು ಈ ಗುಜ್ರಿಗೆ ಹಾಕೋದಕ್ಕೆ ಅಂತ ಹೊರಗಡೆ ಇಟ್ಬಿಟ್ಟಿರ್ತಾರೆ. ಇದನ್ನೆಲ್ಲ ಅಕ್ಕಿಮ್ ಬಂದು ಕುತ್ಕೊಂಡು ನೋಡಿ ತುಂಬಾನೇ ಫೀಲ್ ಮಾಡ್ತಾ ಇರ್ತಾನೆ. ಸ್ಥಿರವಾಗಿ ನನ್ಗೆ ಏನು ಸಿಗಲ್ವಾ ಅನ್ನೋ ತರ ನೋಡ್ತಾ ಇದ್ದಾನೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಮನೇಲಿರೋ ನಮ್ ಹೀರೋನ ತೋರಿಸ್ತಾರೆ. ಅವನಿಗೆ ಬೇಜಾರಲ್ಲಿ ಮಲ್ಕೊಂಡು ಒಂದು ಬುಕ್ಸ್ ನ ನೋಡ್ತಾ ಇರ್ತಾನೆ. ಆ ಟೈಮಲ್ಲಿ ಅವ್ನಿಗೆ ಒಂದು ಸಣ್ಣ ಫ್ಲಾಶ್ ಬ್ಯಾಕ್ ನೆನಪು ಬರುತ್ತೆ. ಚಿಕ್ಕ ವಯಸ್ಸಲ್ಲಿ ಅವನು ತುಂಬಾ ಚೆನ್ನಾಗಿ ಓದ್ತಾ ಇದ್ದ ಅಲ್ವಾ, ಆತರ ರೂಮ್ ಅಲ್ಲಿ ಇರ್ಬೇಕಾದ್ರೆ ಅವ್ರಮ್ಮ ಅವ್ರ ಫ್ರೆಂಡ್ ಅವ್ರನ್ನ ನೋಡಕ್ಕೆ ಅಂತ ಬಂದಿರ್ತಾರೆ. ನನ್ ಮಗ ಸ್ಕೂಲ್ ಅಲ್ಲಿ ಸ್ಟಡಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದಾನೆ, ಅದರಿಂದ ತುಂಬಾ ಚೆನ್ನಾಗಿ ಓದ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ. ಆ ಮಾತನ್ನ ಕೇಳಿಸ್ಕೊಂಡು ಓಕೆ ಸ್ಟಡಿ ಗ್ರೂಪ್ ಅಲ್ಲಿ ಇದ್ರೆ ನಾವು ಚೆನ್ನಾಗಿ ಓದ್ಬೋದು ಅಂತ ಹೇಳಿ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ಹೋಗ್ಬಿಟ್ಟು ಆ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ಜಾಯ್ನ್ ಆಗ್ಬೇಕು ಅಂತ ನೋಡ್ತಾನೆ ಸ್ಟಡಿ ಗ್ರೂಪ್ ಅಲ್ಲಿ. ಬಟ್ ಅವ್ರು ಯಾರು ಸೇರ್ಸ್ಕೊಳ್ಳೋದಿಲ್ಲ, ಅವನನ್ನ ಒಂಥರ ಕೇರೆ ಮಾಡೋದಿಲ್ಲ. ಆಕ್ಚುಲಿ ಚಿಕ್ಕ ವಯಸ್ಸಿಂದ ನಮ್ ಹೀರೋಗೆ ಫ್ರೆಂಡ್ಸ್ ಅಂತ ಕೂಡ ಯಾರು ಇದ್ದಿರೋದಿಲ್ಲ. ಅವ್ನ ಅಪಿಯರೆನ್ಸ್ ನ ನೋಡಿನೇ ಎಲ್ಲರೂ ಅವನನ್ನ ಅವಾಯ್ಡ್ ಮಾಡಿರ್ತಾರೆ. ಅವ್ನ್ಗೆ ಒಂದು ಸ್ಟಡಿ ಗ್ರೂಪ್ ಮಾಡ್ಬೇಕು, ಎಲ್ಲರೂ ಸೇರಿ ಓದ್ಬೇಕು ಅಂತ ಆಸೆ. ಅದಕ್ಕೆ ಸುಮಾರು ಸತಿ ಟ್ರೈ ಮಾಡಿರ್ತಾನೆ, ಸುಮಾರು ಸ್ಟೂಡೆಂಟ್ಸ್ ನ ಕೇಳಿರ್ತಾನೆ, ಬಟ್ ಯಾರು ಒಪ್ಕೊಂಡಿರೋದಿಲ್ಲ. ಇದರಿಂದಾನೆ ಅವ್ನ ಅರ್ಧ ಫೆಡಪ್ ಆಗ್ಬಿಟ್ಟಿದ ಅಂತಾನೆ ಹೇಳ್ಬೇಕು. ಮಾರ್ಕ್ಸ್ ಕಡಿಮೆ ಬರುತ್ತೆ ಅದೊಂದು ಬೇಜಾರು ಒಂದ್ ಕಡೆ ಇದ್ರೆ, ಇದೊಂಥರ ಅವ್ನ್ಗೆ ಬೇಜಾರಾಗಿತ್ತು. ಸುಮಾರು ಸತಿ ಹತ್ತು ಕೂಡ ಇರ್ತಾನೆ. ಮನೇಲಿ ಹತ್ರ ಅಳೋದ್ರ ನೋಡ್ಬಿಟ್ಟು ಅವ್ರ ಅಮ್ಮ ಅನ್ಕೊಂತಾರೆ, ಯಾಕೋ 2-3 ಮಾರ್ಕ್ಸ್ ಕಡಿಮೆ ಬಂದಿದ್ದಕ್ಕೆ ನೀನ್ ಅಳ್ತಾ ಇದೀಯಾ, ನೆಕ್ಸ್ಟ್ ಟೈಮ್ ಚೆನ್ನಾಗಿ ಮಾರ್ಕ್ಸ್ ತೆಗಿತೀಯಾ ಬಿಡು ಅಂತ ಅವ್ರಿಗೆ ಅರ್ಥ ಆಗದೆ ಸಮಾಧಾನ ಮಾಡಿರ್ತಾನೆ. ಇವ್ನು ಯಾವಾಗೂ ಹತ್ರ ಹೇಳ್ಕೊಂಡಿರೋದಿಲ್ಲ. ಈಗ ಅದನ್ನೆಲ್ಲ ನೆನ್ಸ್ಕೊಂಡು ಸುಮ್ನೆ ಹಂಗೆ ಮಲಗಿರ್ತಾನೆ. ಈಗ ನೆಕ್ಸ್ಟ್ ಡೇ ಬೆಳಗ್ಗೆ ಸ್ಕೂಲ್ ಅಲ್ಲಿ ತೋರಿಸ್ತಾರೆ. ಅಲ್ಲಿ ಪಿಟಿ ಸರ್ ಬಂದ್ಬಿಟ್ಟು ಈ ಮಕ್ಕಳೆಲ್ಲ ಸ್ಮೋಕ್ ಮಾಡ್ಬಿಟ್ಟು ಡಸ್ಟ್ಬಿನ್ ಅಲ್ಲಿ ಹಾಕ್ತಾ ಇರ್ತಾರಲ್ಲ, ಆ ಜಗ್ಲಲ್ಲಿ ಆಗ್ತಾ ಇರ್ಬೇಕಾದ್ರೆ ಆ ಪಿಟಿ ಸರ್ ಹೋಗ್ಬಿಟ್ಟು ಅವ್ರನ್ನೆಲ್ಲ ಬೈತಾ ಇರ್ತಾರೆ. ಏನ್ರೋ ಇದು ಸ್ಕೂಲ್ ಅನ್ಕೊಂಡಿದ್ರೆ ಏನ್ ಅನ್ಕೊಂಡಿದ್ರ, ಸ್ಮೋಕ್ ಮೌಂಟಿಲ್ ಆಗ್ತಾ ಇದ್ರ ಹೋಗ್ರಿ ಅಂತ ಹೇಳಿ ಬೈದು ಕಳಿಸ್ತಾರೆ. ಇದನ್ನ ನೋಡ್ತಾ ಇರೋ ಮಿಸ್ಲಿಗೆ ಆಶ್ಚರ್ಯ, ಹಪ್ಪಡಿ ಅಟ್ಲೀಸ್ಟ್ ಸ್ಕೂಲ್ ಅಲ್ಲಿ ಇವ್ರಾದ್ರೂ ಒಳ್ಳೆಯೊಬ್ರು ಇದಾರಲ್ಲ ಅಂತ ಹೇಳಿ ಹೋಗಿ ಅವ್ರನ್ನ ಮಾತಾಡ್ಸಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆಯಪ್ಪ ಯಾವ್ದೋ ಹರಿಬರಿಯಲ್ಲಿ ಇದಾನೇನೋ. ಮೇಡಮ್ ಒಳ್ಳೆ ಟೈಮ್ಗೆ ಬಂದ್ರಿ, ತಗೊಳ್ಳಿ ಡಸ್ಟ್ಬಿನ್ ಸ್ವಲ್ಪ ಜರ್ಗಿಸ್ಕೊಂಡು ತಗೊಂಡಾಗ ಅಲ್ಲಿ ಇಟ್ಬಿಡಿ ಅಂದಾಗ ಈ ಮೇಡಮ್ಗೆ ಏನ್ ಅರ್ಥ ಆಗ್ತಲ್ಲ, ಯಾಕೆ ಸರ್ ಏನಾಯ್ತು ಅಂದಾಗ ಇವತ್ತಿದಿಲ್ಲಿ ಇರಬಾರ್ದು ಅಂದ್ರೆ ಏನೋ ವಿಷಯ ಅಂತ ನೋಡಿದ್ರೆ ಸ್ಕೂಲ್ ಕಮಿಟಿಯಿಂದ ಇವತ್ತು ರೌಂಡಿಂಗ್ಸ್ ಬರ್ತಾ ಇದಾರೆ. ಅವ್ರ ಈ ತರ ಬಂದಾಗ ಸ್ಕೂಲ್ ಗ್ರೌಂಡ್ ಅಲ್ಲಿ ಈ ತರ ಸ್ಮೋಕಿಂಗ್ ಡಸ್ಟ್ ಬಿನ್ಸ್ ಇರೋದು ಅದೆಲ್ಲ ನೋಡಿದ್ರೆ ತಪ್ಪದ ಹೆಸರು ಬರುತ್ತಲ್ವಾ, ಅದರಿಂದಾನೆ ಸ್ವಲ್ಪ ಸೈಡ್ಗೆ ಇಟ್ಬಿಡಿ ಅಂದಾಗ ಆ ಮೇಡಮ್ ಕೂಡ ಸರಿ ಆಯ್ತು ಸರ್ ಅಂತ ಬೈಕೊಂಡು ಎತ್ತಕ್ಕಾಗದೆ ಡಸ್ಟ್ಬಿನ್ ನ ಜರುಗಿಸ್ಕೊಂಡು ಎತ್ಕೊಂಡು ಹೋಗ್ತಾರೆ. ಆ ಟೈಮಲ್ಲಿ ಒಂದು ಸ್ಟೂಡೆಂಟ್ ಬಂದ್ಬಿಟ್ಟು ಮೇಡಮ್ ನೀವ್ ಯಾಕೆ ಮೇಡಮ್ ಇದೆಲ್ಲ ಕಷ್ಟ ಪಡ್ತಾ ಇದ್ದೀರಾ ಹಂಗಂತಂದಾಗ ಆ ಟೀಚರ್ ಹೇಳ್ತಾರೆ, ಈ ತರ ಯಾರೋ ರೌಂಡಿಂಗ್ಸ್ ಬರ್ತಿದಾರಂತಪ್ಪ, ಅದರಿಂದಾನೆ ಎತ್ತಿಡಕ್ ಕೇಳಿದ್ದಾರೆ ಅಂದಾಗ ಈ ತರ ಯಾರಾದ್ರೂ ಬಂದು ನೋಡಿ ಸ್ಕೂಲ್ ಅಲ್ಲಿ ಇರೋರಿಗೆ ಪನಿಷ್ಮೆಂಟ್ ಕೊಟ್ರೇನೆ ಮೇಡಮ್ ಒಳ್ಳೇದಾಗೋದು, ಅವಾಗಾದ್ರೂ ಬುದ್ಧಿ ಬರುತ್ತೆ ಅಂದಾಗ ಆ ಟೀಚರ್ ಹೇಳ್ತಾರೆ, ನೀನ್ ಹೇಳೋದು ಕರೆಕ್ಟೇ ಅಪ್ಪ, ನಾವೇನೋ ಅಧಿಕಾರಿಗಳ ಹತ್ರ ಹೇಳ್ಬಿಡ್ಬೋದು, ಅದರಿಂದ ಸ್ಟೂಡೆಂಟ್ಸ್ಗೂ ಪನಿಷ್ಮೆಂಟ್ ಸಿಗುತ್ತೆ, ಮ್ಯಾನೇಜ್ಮೆಂಟ್ಗೂ ಪನಿಷ್ಮೆಂಟ್ ಸಿಗುತ್ತೆ. ಇದ್ರೂ ನಮ್ಮ ಕಾಲೇಜ್ ಬಗ್ಗೆ ನಮ್ ಸ್ಕೂಲ್ ಬಗ್ಗೆನೆ ನಾವ್ ಹೇಳ್ಕೊಂಡ್ರೆ ಒಂಥರ ತುಂಬಾ ಮೋಸವಾಗಿರತ್ತಲ್ಲ, ಅದರಿಂದಾನೆ ಏನು ಮಾತಾಡದೆ ಸೈಲೆಂಟ್ ಆಗಿ ಎತ್ಕೊಂಡ್ ಬಂದು ಸೈಡ್ ಅಲ್ಲಿ ಇಟ್ಟಿದೀನಿ ಅಂತ ಪಾರ್ಕ್ ಅನ್ನೋ ಹುಡುಗನ್ಗೆ ಹೇಳ್ತಾರೆ. ಈಗ ಮಾತಾಡ್ತಿದ್ದ ಅಲ್ವಾ ಹುಡುಗ ಹೆಸರು ಪಾರ್ಕ್ ಅಂತ. ಇನ್ನೊಂದ್ ಕಡೆ ನಮ್ ಹೀರೋ ಕೂಡ ಸ್ಕೂಲ್ಗೆ ಬಂದ. ಅವ್ನ್ ಪಾಡ್ಕೊಂಡು ಆಸ್ ಯೂಶುವಲ್ ಬಂದು ಅವನು ಬೆಂಚ್ ಅಲ್ಲಿ ಕುತ್ಕೋಬೇಕಾದ್ರೆ ಅವ್ನ್ ಬುಕ್ಸ್ ಎಲ್ಲ ಎತ್ತಿಡ್ತಾ ಇರ್ತಾನಲ್ಲ, ಆ ಟೈಮ್ ಅಲ್ಲಿ ಇನ್ನೊಂದು ಹೊಸ ಬುಕ್ ಇರೋದನ್ನ ಗಮನಿಸ್ತಾನೆ. ಏನಪ್ಪ ಇದು ಬುಕ್ ಅಂತ ತೆಗೆದ್ ನೋಡಿದ್ರೆ ಅದು ಕಿಮ್ಮನ ಹುಡುಗಂದೆ. ಅಂದ್ರೆ ಅವ್ನ್ ಏನೆಲ್ಲ ಓದಿರ್ತಾನೋ, ಏನೆಲ್ಲ ಒಂದು ಕ್ಯಾಲ್ಕುಲೇಷನ್ಸ್ ನ ಮಾಡಿರ್ತಾನೋ, ಈಸಿ ಆಗಿರೋ ಟ್ರಿಕ್ಸ್ ನೆಲ್ಲಾನು ಆ ಬುಕ್ ಅಲ್ಲಿ ಬರ್ದಿರ್ತಾನೆ. ಇದನ್ನೆಲ್ಲ ನಮ್ ಹೀರೋ ಓದಿದ್ರೇನೆ 100ಗೆ 100% ತೆಗೆದ್ ಬಿಡ್ತಾನೆ. ಅಷ್ಟು ಕ್ಲಿಯರ್ ಆಗಿ ಕಿಮ್ ಬರ್ದಿರ್ತಾನೆ. ಅದನ್ನ ಹೀರೋಗೋಸ್ಕರ ಅವನೇ ಇಟ್ಟಿರೋದೇನೋ. ಆದ್ರೆ ಇದ್ರ ನೋಡ್ಬಿಟ್ಟು ಇದು ನನ್ ಬುಕ್ ಅಲ್ಲ, ಇದು ಅವ್ನ್ ಬುಕ್ ಅಂತ ಹೇಳಿ ಹೀರೋ ಅವ್ನ್ಗೆ ರಿಟರ್ನ್ ಕೊಡಕ್ಕೆ ಅಂತ ತಗೊಂಡ್ ಹೋಗ್ತಾನೆ. ಇದು ನನಗ್ ಬೇಕಾಗಿಲ್ಲ, ನೀನು ಓದ್ಬೇಕಲ್ವಾ, ತಗೋ ಇದು ನಿನಗೆ ಅಂತ ಹೇಳಿ ಕೊಟ್ಟು ಮಾತಾಡ್ತಾ ಇರೋ ಟೈಮ್ ಅಲ್ಲಿ ಅಷ್ಟೇ ಒಂದು ಚೇರ್ ಬಂದ್ ನಮ್ ಹೀರೋ ತಲೆಗೆ ಬೀಳುತ್ತಾ ರಕ್ತ ಕಿತ್ಕೊಂಡ್ ಬರ್ತಾ ಇರುತ್ತೆ. ಬೇರೆ ಯಾರು ಆ ರೌಡಿ ಬಾಯ್ ಒಂದು ಸರಿಯಾಗಿ ಹೊಡ್ದ. ಯಾಕಂದ್ರೆ ನಿನ್ನೆ ಆ ಕಿಮ್ನ ಕಾಪಾಡೋದಕ್ಕೆ ಇವ್ನ ಅಟ್ಯಾಕ್ ಮಾಡಿದ್ದು ನಮ್ ಹೀರೋ ಅಂತ ಅವ್ನಿಗೆ ಗೊತ್ತಾಗೋಯ್ತು. ಎಷ್ಟು ಧೈರ್ಯ ಇದ್ರೆ ನನ್ ಮೇಲೆನೆ ಕೈ ಇಡ್ತೀಯ ನೀನು, ನಿನ್ನೆಲ್ಲ ಹಿಂಗೆ ಬಿಟ್ರೆ ಆಗಲ್ಲ ಅಂತ ಹೇಳಿ ಕ್ಲಾಸ್ ರೂಮ್ ಅಲ್ಲಿ ಒಂದು ಜಗಳ ನಡೀತಾ ಇರುತ್ತೆ. ಇದೇ ಟೈಮ್ ಅಲ್ಲಿ ಆ ಸ್ಕೂಲ್ ಕಮಿಟಿಯವರು ಕೂಡ ಬಂದ್ಬಿಟ್ಟಿರ್ತಾರೆ. ಅಂದ್ರೆ ಹೈಯರ್ ಅಫಿಷಿಯಲ್ಸ್ ಎಲ್ಲ ಬಂದಿರ್ತಾರೆ ಸ್ಕೂಲ್ ನ ರೌಂಡಿಂಗ್ ಮಾಡಕ್ಕೆ. ಆಗ ಪ್ರಿನ್ಸಿಪಲ್ ಕರ್ಕೊಂಡೋಗಿ ತೋರಿಸ್ತಾ ಇರೋದು. ಈ ತರ ಯಾರಾದ್ರೂ ಒಂದು ಅಧಿಕಾರಿಗಳು ಬರ್ತಾರೆ ಅಂತಂದ್ರೆ ಆಲ್ಮೋಸ್ಟ್ ಯಾವಾಗೂ ಕ್ಲೀನ್ ಆಗಿರೋ ಸ್ಕೂಲ್ ಇನ್ನಷ್ಟು ಕ್ಲೀನ್ ಆಗಿ ಕಾಣಿಸುತ್ತಲ್ವಾ, ಆ ತರನೇ ಇವಾಗ ಮಾಡಿರೋದು. ಆ ಪ್ರಿನ್ಸಿಪಲ್ ಹತ್ರ ರೌಂಡಿಂಗ್ ಕರ್ಕೊಂಡು ಹೋಗ್ಬೇಕಾದ್ರೆ ಅವ್ರ ಹತ್ರ ಹೇಳ್ತಾರೆ, ನೋಡಿದ್ರಲ್ಲ ಸರ್ ನಮ್ ಸ್ಕೂಲ್ ಎಷ್ಟು ನೀಟ್ ಆಗಿ ಕ್ಲೀನ್ ಆಗಿದೆ ಅಂತ, ನೋಡಿದ್ರಲ್ವಾ, ಎಜುಕೇಶನ್ ಅಲ್ಲೂ ಅಷ್ಟೇ ಸರ್, ಎರಡನೇ ಮಾತಿಲ್ಲ. ಈ ತರ ನಮ್ ಸ್ಕೂಲ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದೆ ಅಂತಂದ್ರೆ ಗೌರ್ಮೆಂಟ್ ಕೂಡ ನಮ್ಗೆ ಆತರನೇ ಸಪೋರ್ಟ್ ಮಾಡ್ಬೇಕಲ್ವಾ, ಸ್ವಲ್ಪ ಫಂಡ್ ಎಲ್ಲ ರೈಸ್ ಮಾಡಕ್ ಹೇಳಿ ಸರ್, ಅವಾಗ್ಲೇ ನಮ್ ಸ್ಕೂಲ್ ನ ಇನ್ನಷ್ಟು ಡೆವಲಪ್ ಮಾಡಕ್ ಆಗೋದು ಅಂತ ಮಾತಾಡ್ಕೊಂಡು ಹಂಗೆ ಹೊರಗಡೆ ಬರ್ತಾರೆ. ಕರೆಕ್ಟ್ ಆಗಿ ಅವ್ರು ಹೊರಗಡೆ ಬರೋ ಟೈಮ್ ಅಲ್ಲೇ ಅಲ್ಲಿ ಮಿಸ್ ಲೀ ಬಂದು ಆ ಸ್ಮೋಕ್ ಮಾಡಿರೋ ಡಸ್ಟ್ಬಿನ್ಸ್ ನೆಲ್ಲ ಜರುಗ್ಸಕ್ಕೆ ಟ್ರೈ ಮಾಡ್ತಾ ಇರ್ತಾರೆ. ಇದನ್ನ ನೋಡಿದ ತಕ್ಷಣ ಪ್ರಿನ್ಸಿಪಲ್ ಗೆ ಶಾಕ್ ಆಗುತ್ತೆ. ಅಯ್ಯೋ ಏನ್ರೋ ಮಾಡ್ತಿದ್ದಾರೆ, ಪಿಟಿ ಸರ್ ಏನ್ ಸರ್ ಹಂಗ್ ನೋಡ್ಕೊಂಡಿದ್ದೀರಾ, ಹೋಗಿ ಅಲ್ಲಿ ಲೇಡಿ ಟೀಚರ್ ಕಷ್ಟ ಪಡ್ತಿದ್ದಾರೆ, ಹೆಲ್ಪ್ ಮಾಡಿ ಹೋಗಿ ಅಂತ ಹೇಳಿದ ತಕ್ಷಣ ಅಯ್ಯೋ ಈ ಸರ್ ಬಂದ್ ಅದನ್ನ ನೋಡೋಷ್ಟು ಫಸ್ಟ್ ಅದನ್ನ ಎತ್ಕೊಂಡು ಹೋಗ್ಬೇಕು ಅಂತ ಆ ಪಿಟಿ ಸರ್
ಮಿಸ್ಟರ್ ಕಪ್ಪೆ ತರ ಓಡೋದವರು ಅದನ್ನ ಎತ್ತಕೊಂಡು ಓಡೋಕೆ ಟ್ರೈ ಮಾಡ್ತಾರೆ. ಆದ್ರೆ ಬಂದಿರೋ ಅಧಿಕಾರಿ ಬಂದು ಅದ್ರೊಳಗಡೆ ಏನಿದೆ ನೋಡಕ್ಕೆ ಅಂತ ಟ್ರೈ ಮಾಡೋದು. ಮೀನ್ಸ್ ಈ ತರ ಅರ್ಜೆಂಟ್ ಆಗಿ ಏನಕ್ಕೆ ಎತ್ಕೊಂಡು ಹೋಗ್ಬೇಕು ಅಂತ. ಆದ್ರೆ ಅದನ್ನ ತೋರಿಸದೇ ಇರೋ ತರ ಪಿಟಿ ಸರ್ ಅಲ್ಲಿಂದ ಎತ್ಕೊಂಡು ಹೊಟ್ಟೋದ್ರು. ಆಲ್ಮೋಸ್ಟ್ ಈಗ ಹತ್ರ ಬಂದ್ಬಿಟ್ರಲ್ಲ ಅಧಿಕಾರಿಗಳು. ಅವ್ರು ಬಂದು ಮಿಸ್ ಲೀನ ನೋಡ್ಬಿಟ್ಟು ಹೇಳ್ತಾರೆ, ಮೇಡಮ್ ನಿಮ್ಮನ್ನ ಇದಕ್ ಮುಂಚೆ ನಾನು ಎಲ್ಲೋ ನೋಡಿರೋ ತರ ಅನಿಸ್ತಾ ಇದೆಯಾ, ನಾವ್ ಯಾವಾಗಾದ್ರೂ ಮೀಟ್ ಮಾಡಿದ್ವಾ ಅಂತ ಕೇಳಿದಾಗ ಮಿಸ್ ಲೀ ಕೂಡ ಇಲ್ಲ ಸರ್ ನಾವ್ ಯಾವಾಗೂ ಮೀಟ್ ಮಾಡಿಲ್ಲ, ಇದೇ ಫಸ್ಟ್ ಅಂತ ಹೇಳಿದಾಗ ಆ ಪ್ರಿನ್ಸಿಪಲ್ ಕೂಡ ಸರಿ ಸರ್ ಬನ್ನಿ ಸರ್ ಇನ್ನು ಆ ಕಡೆ ಎಲ್ಲ ನೋಡಿರಂತೆ ಬನ್ನಿ ಅಂತ ಕರೀತಾ ಇರ್ತಾರೆ. ಇವ್ರ ಈ ತರ ಮಾತಾಡ್ತಾ ಇರ್ಬೇಕಾದ್ರೆ ಮೇಲಿಂದ ಒಂದು ಕೊಡ್ಲಿ ಬಂದು ಬೀಳತ್ತಾ. ಏನ್ರೋ ಇದು ಕ್ಲಾಸ್ ರೂಮ್ ಅಥವಾ ಫೈಟಿಂಗ್ ಸೆಂಟರ್ ಈ ತರ ಕೊಡ್ಲಿ ಎಲ್ಲ ಬಂದು ಬೀಳ್ತಾ ಇದೆ ಅಂತ ಎಲ್ಲ ಶಾಕಿಂಗ್ ಅಲ್ಲಿ ನೋಡ್ತಾ ಇರ್ತಾರೆ. ಏನ್ರೋ ನಡೀತಾ ಇದೆ ಮೇಲೆ ಅಂತ ಹೇಳಿ ಎಲ್ಲರೂ ಗೂಬೆಗಳ ತರ ಕಣ್ಣ ದೊಡ್ಡದಾಗಿ ಮಾಡ್ಕೊಂಡು ನೋಡ್ತಾ ಇದ್ರೆ ಇವಾಗ್ಲೇ ಕೊಡ್ಲಿ ಹೆಂಗ್ ಬಂದು ಕೆಳಗಡೆ ಬಿತ್ತು ಅನ್ನೋದನ್ನ ತೋರಿಸ್ತಾರೆ. ಆ ಕೊಡ್ಲಿ ಹೆಂಗೆ ರಿವರ್ಸ್ ಅಲ್ಲಿ ಹೋಗುತ್ತೆ ಕ್ಲಾಸ್ ರೂಮ್ ಒಳಗಡೆ ತೋರಿಸ್ತಾರೆ. ಆ ಕ್ಲಾಸ್ ರೂಮ್ ಅಲ್ಲಿ ನಮ್ ಹೀರೋಗೂ ಮತ್ತೆ ಆ ರೌಡಿ ಬಾಯ್ಗೆ ಜಗಳ ಆಗ್ತಾ ಇರತ್ತಲ್ಲ. ಆಕ್ಚುಲಿ ನಮ್ ಹೀರೋ ಪಾಪ ಓದೇ ತಿಂತಾ ಇದ್ದಾನೆ ಅಂತ ಹೇಳ್ಬೇಕು. ಆ ಟೈಮ್ ಅಲ್ಲಿ ಆ ರೌಡಿ ಬಾಯ್ ಬಂದು ಕಿಮ್ಮದು ಒಂದು ನೋಟ್ಸ್ ಇತ್ತಲ್ವಾ, ಎಲ್ಲಾ ನೋಟ್ಸ್ ನ ಬರ್ದಿಟ್ಕೊಂಡಿದ್ದ ನಮ್ ಹೀರೋ ಕೊಡಕ್ಕೆ ಟ್ರೈ ಮಾಡ್ತಾ ಇದ್ದ ಅಲ್ವಾ. ಆ ನೋಟ್ಸ್ ನ ಆ ರೌಡಿ ಬಾಯ್ ಕೈಯಲ್ಲಿ ಇಟ್ಕೊಂಡು ಅದನ್ನ ಬೆಂಕಿನೇ ಅಂಟಿಸ್ಬಿಟ್ಟ. ಇದ್ರ ನೋಡಿದ ತಕ್ಷಣ ಹೀರೋಗೆ ಸಖತ್ ಟೆನ್ಷನ್ ಆಗೋಯ್ತು. ಆ ಬುಕ್ ಅಂಟ್ಕೊಂಡಿರೋ ಬೆಂಕಿನ ಹೆಂಗಾದ್ರೂ ಹಾರಿಸ್ಬೇಕು ಅಂತ ಅವನು ಟ್ರೈ ಮಾಡ್ತಾ ಇದ್ರೆ ಅವನು ಬೇಕಂತ ಬುಕ್ ನ ಎತ್ತಿ ದೂರ ಬಿಸಾಕ್ ಬಿಡ್ತಾನೆ. ಸರಿ ಬಿಸಾಕಿರೋ ಬುಕ್ ನಾದ್ರೂ ಬೆಂಕಿ ಹಾರ್ಸೋಣ ಅಂತ ಆದಷ್ಟು ನಮ್ ಹೀರೋ ಬುಕ್ ಹತ್ರ ಹೋಗಕ್ಕೆ ಟ್ರೈ ಮಾಡ್ತಾ ಇದ್ರೆ ಈ ರೌಡಿ ಬಾಯ್ ಬಂದು ಬಿಡ್ತಾ ಇಲ್ಲ. ಕೈಯಲ್ಲಿ ಒಂದು ಕೊಡ್ಲಿನ ಎತ್ಕೊಂಡು ಅವನ ಅಟ್ಯಾಕ್ ಮಾಡಕ್ಕಂತಾನೆ ಹೋಗ್ತಾ ಇರ್ತಾನೆ. ಅವ್ನ ಅಟ್ಯಾಕ್ ಮಾಡ್ತಾ ಇರೋದನ್ನ ತಪ್ಪಿಸ್ಕೊಂಡ್ ಕೂಡ ಹೆಂಗಾದ್ರೂ ಮಾಡಿ ಬುಕ್ ಅಲ್ಲಿ ಇರೋ ಬೆಂಕಿನ ಹಾರಿಸ್ಬೇಕಂತಾನೆ ಟ್ರೈ ಮಾಡ್ತಾ ಇರೋದು. ಆದ್ರೆ ಅಷ್ಟರಲ್ಲಿ ಕಂಪ್ಲೀಟ್ ಆಗಿ ಒಂದ್ ಮುಕ್ಕಾಲ್ ಭಾಗ ಆ ಬುಕ್ ಬಂದು ಸುಟ್ಟೆ ಹೋಯ್ತು. ಅದ್ರಿಂದಾನೇ ಹೀರೋಗೆ ಟೆನ್ಷನ್ ಆಯ್ತು. ನೋಡಿ ಇವಾಗ ಬಿಡ್ತಾ ನೋಡಿ ಅವನ್ಗೆ ಆ ರೌಡಿ ಬಾಯ್ಗೆ ಏಟು. ಅವ್ನ್ ಈ ಕಡೆ ಕೂಡ ತಿರುಗ್ ನೋಡಿಲ್ವೇ, ಎಲ್ಲಾ ಡೈರೆಕ್ಷನ್ ಡೈರೆಕ್ಟ್ ಆಗಿ ಹೋಗಿ ಅವನ ಹೊಡಿಯಕ್ಕೆ ಶುರು ಮಾಡ್ಬಿಟ್ರು. ಆತರ ಅವ್ನ ಕೈಯಲ್ಲಿ ಕೊಡ್ಲಿ ಇರ್ಬೇಕಾದ್ರೆ ಹಿಡ್ಕೊಂಡು ಹೊಟ್ಟೆಗೆ ಒಂದ್ ಗುದ್ದ ನೋಡಿ ಆ ಕೊಡ್ಲಿ ಹಂಗೆ ಹಾರ್ಕೊಂಡ್ ಬರುತ್ತೆ. ಅವ್ನ್ ಮುಖ ಕೊಡ್ಬೇಕಾಗಿರೋ ಪಂಚಿನ ಕೊಡ್ಲಿ ಬಂದು ತಗೊಳತ್ತೆ. ನೋಡಿ ಆ ಕೊಡ್ಲಿನ ಅಷ್ಟು ಫೋರ್ಸ್ ಆಗಿ ಹೊಡೆದಿರ್ತಾನೆ. ಆ ಸ್ಪೀಡ್ಗೆ ಆ ಕೊಡ್ಲಿ ಮೇಲಿಂದ ಕಿಟಕಿ ಹೊಡ್ಕೊಂಡು ಹಾರ್ಕೊಂಡ್ ಬಂದು ಈ ಸರ್ ಅವ್ರ ಮುಂದೆ ಬಿದ್ದಿರೋದು. ಈ ಕಡೆ ರೌಡಿ ಬಾಯ್ ಕೂಡ ಕೆಳಗಡೆ ಬಿದ್ಬಿಟ್ಟಿರ್ತಾನೆ. ಇವ್ನಿಗೆ ಎಷ್ಟು ಧೈರ್ಯ ಇದ್ರೆ ನನ್ನೇ ಹೊಡಿತಾನೆ ಅಂತ ಹೇಳಿ ಅಷ್ಟಕ್ಕಾದ್ರೂ ಸೈಲೆಂಟ್ ಆದ್ನ. ಇಲ್ಲ ನಾನು ಕಾಲ್ ಕಲ್ಕೊಂಡು ಜಗಳಕ್ಕೆ ಹೋಗ್ತೀನಿ ಅಂತ ಹೇಳಿ ಮತ್ತೆ ಹೀರೋ ಮುಂದ್ಗಡೆ ಹೋಗಿ ನಿಂತ್ಕೊಳ್ತಾನೆ. ಆದ್ರೆ ನಮ್ ಹೀರೋ ಸುಮ್ನೆನಾ ಅವನನ್ನೇ ಸರಿಯಾಗಿ ಹೊಡೆದ್ಬಿಟ್ರು. ಅಷ್ಟೇ ಅಲ್ಲದೆ ಬ್ಯಾಗ್ ಬೇರೆ ಬಿದ್ದಿರತ್ತಾ, ಬ್ಯಾಗ್ ಬೇರೆ ಉರಿತಾ ಇರತ್ತಾ. ಬ್ಯಾಗ್ ನಂಗೆ ಮೇಲೆ ಗಾಳಿಯಲ್ಲಿ ಆರಿಸಿ ಕಾಲಲ್ಲಿ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಕಿಕ್ ಎಲ್ಲ ಹೊಡೆದು ಆ ಬ್ಯಾಗ್ ಅವನ್ ಮೇಲೆ ಬೀಳೋ ತರಾನೇ ಮಾಡ್ಬಿಟ್ಟ. ಇದಂತೂ ಸೂಪರ್ ಆಗಿರುತ್ತೆ. ಅಷ್ಟು ದೂರದಲ್ಲಿ ಹೋಗಿ ಬಿದ್ದ ಅವನು. ಇನ್ನು ಹೇಳ್ಬೇಕಂದ್ರೆ ನಮ್ ಹೀರೋ ಹೊಡೆದಿದ್ ಫೋರ್ಸ್ಗೆ ಅವನಲ್ಲಿ ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಇದನ್ನ ಹೊರಗಡೆ ನಿಂತ್ಕೊಂಡು ನೋಡ್ತಾರೋ ಸ್ಟೂಡೆಂಟ್ಸ್ ಗೆಲ್ಲ ಸಖತ್ ಶಾಕು. ಏನೋ ಇವನು ಏನೇನ್ ವಿದ್ಯೆ ಕಲ್ತಿಟ್ಕೊಂಡಿದ್ದಾನೆ, ಈ ಲೆವೆಲ್ಗೆ ಫೈಟಿಂಗ್ ಎಲ್ಲ ಮಾಡ್ತಿದ್ದಾನೆ ಅಂತ ಹೇಳಿ ಎಲ್ಲರೂ ಅವನನ್ನ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಆದ್ರೆ ನಮ್ ಹೀರೋಗ ಅದೆಲ್ಲ ಚಿಂತೆ ಇಲ್ಲ. ಅಯ್ಯೋ ಬುಕ್ ಅನ್ಯಾಯವಾಗಿ ಹೋಯ್ತೆ ಅಂತ ಹೇಳಿ ಬುಕ್ ನ ಕೈಯಲ್ಲಿ ಎತ್ಕೊಂಡು ನೋಡ್ತಾ ಇರ್ತಾನೆ. ಇವನ್ನ ನೋಡ್ತಾ ಇರೋ ಕಿಮ್ಗೆ ಒಂದ್ ವಿಷಯ ಫ್ಲಾಶ್ ಆಗುತ್ತೆ. ಆಕ್ಚುಲಿ ಅವ್ರ ಅಪ್ಪಗೆ ಇವ್ನು ಓದೋದ್ ಇಷ್ಟ ಇಲ್ಲ. ಏನಕ್ಕೋ ನೀನ್ ಓದಕ್ಕಲ್ಲ, ಸ್ಕೂಲ್ಗೆ ಹೋಗ್ತೀಯಾ, ಕೆಲ್ಸಕ್ಕೆ ಹೋಗು ಅಂತ ಹೇಳ್ತಾ ಇರ್ತಾರೆ. ಈ ತರ ಇರ್ಬೇಕಾದ್ರೆ ನಮ್ಗೋಸ್ಕರ ಒಬ್ಬ ಯೋಚನೆ ಮಾಡ್ತಾನಲ್ವಾ ಅಂತ ಹೀರೋ ಬಗ್ಗೆ ಒಂದು ಫ್ಲಾಶ್ ಬ್ಯಾಕ್ ನ ನೆನ್ಸಿ ನೋಡ್ತಾರೆ. ಯಾವಾಗೂ ಕಿಮ್ ಬಂದು ರೆಸ್ಟ್ ತಗೋಬೇಕಾದ್ರೆ ಲೈಬ್ರರಿ ಹೋಗಿತಾನೆ ಮಲ್ಕೊಳ್ಳೋದು. ಆತರ ಅವನ ಹತ್ರ ಲೈಬ್ರರಿ ಮಲಗಿರ್ಬೇಕಾದ್ರೆ ನಮ್ ಹೀರೋ ಓದ್ಕೊಳ್ತಾ ಇರ್ತಾನೆ. ಅಲ್ಲಿರೋ ವಾಚ್ಮನ್ ಬಂದ್ಬಿಟ್ಟು ಲಾಕ್ ಮಾಡ್ಬೇಕು ಬಾಪ ಹೊರಗಡೆ ಅಂತ ಜೋರಾಗಿ ಕುಕ್ಕೊಂಡ್ ಬರ್ತಾರೆ. ಆಗ ಹೀರೋ ಬಂದ್ಬಿಟ್ಟು ಶುಶ್ ಅಂಕಲ್ ಸೌಂಡ್ ಮಾಡ್ಬಿಡಿ, ಅಲ್ಲಿ ಅವನು ಮಲಗಿದಾನೆ, ನೀವ್ ಹೋಗ್ರಿ, ಅವ್ನ್ ಎದ್ಮೇಲೆ ನಾನೇ ಲಾಕ್ ಮಾಡ್ಕೊಂಡ್ ಬಂದು ಕೀನ ಕೊಡ್ತೀನಿ ಅಂತ ಹೇಳಿ ಆ ವಾಚ್ಮನ್ ಅಲ್ಲಿಂದ ಕರ್ಸಿರ್ತಾನೆ. ಬಟ್ ಕೆಳಗಡೆ ಮಲ್ಕೊಂಡಿರೋ ಕಿಮ್ ಇನ್ನು ನಿದ್ದೆ ಮಾಡಿರೋದಿಲ್ಲ. ನಮ್ ಹೀರೋ ಮಾತಾಡಿರೋದೆಲ್ಲ ಕೇಳಿಸ್ಕೊಳ್ತಾನೆ. ನನ್ಗೋಸ್ಕರ ಒಬ್ಬ ಯೋಚನೆ ಮಾಡ್ತಿದ್ದಾನೆ, ನನ್ ಜೊತೆ ಫ್ರೆಂಡ್ ಆಗಿರ್ಬೇಕು ಅಂತ ಅನ್ಕೊಂಡಿದ್ದಾನೆ, ಇವ್ಗೆ ನಾನು ಹೆಲ್ಪ್ ಮಾಡ್ಬೇಕು ಅಂತ ಅವ್ನಿಗೆ ಅವಾಗೆ ಆ ಥಾಟ್ ಬಂದಿರತ್ತೆ. ಅದರಿಂದಾನೆ ಅವತ್ತು ಅವ್ರ ಅಪ್ಪ ಇವ್ನು ಓದ್ಬಾರ್ದು ಅಂತ ಹೇಳಿ ಆ ಬುಕ್ಸ್ ಎಲ್ಲ ತಗೊಂಡೋಗಿ ಗುಜ್ರಿಗೆ ಹಾಕಿರ್ತಾರಲ್ಲ, ಇದ್ರಲ್ಲಿ ಇಂಪಾರ್ಟೆಂಟ್ ನೋಟ್ಸ್ ಎಲ್ಲ ಬರ್ದಿರ್ತಾನಲ್ಲ ಈ ಬುಕ್ ಅಲ್ಲಿ, ಪರ್ಟಿಕ್ಯುಲರ್ ಆಗಿ ಆ ಬುಕ್ ಮಾತ್ರ ತಗೊಂಡು ಇದು ನನ್ನ ಫ್ರೆಂಡ್ ಅಂಕಲ್ ಅಂತ ಹೇಳಿ ಅದನ್ನ ತಗೊಂಡ್ಬಂದು ನಮ್ ಹೀರೋಗೆ ಬೇಕಂತ ಅವನೇ ಬೆಂಚ್ ಹತ್ರ ಇಟ್ಟಿರೋದು. ಆದ್ರೆ ಇವಾಗ ಆ ಬುಕ್ಗೆ ಪಾಪ ಅಷ್ಟೊಂದು ಸುಟ್ಟೋಯ್ತಲ್ಲ, ಏನ್ ಮಾಡೋದು? ಕಿಮ್ ಹಂಗೆ ಸ್ಲೋ ಆಗಿ ಹೀರೋ ಹತ್ರ ಹೋಗಿ ನೋಡಿದಾಗ ಹೀರೋ ಕೈಲೇ ಸುಟ್ಟೋಗಿರೋ ಬುಕ್ ಇರುತ್ತೆ. ಜೊತೆಗೆ ಆ ಬೆಂಕಿನ ನೆತ್ತಿ ಕೈಲಿ ಇಟ್ಕೊಂಡಿದ್ದ ಅಲ್ವಾ, ಅವ್ನ ಕೈಗೆಲ್ಲ ಫುಲ್ ಗಾಯ ಆಗಿರುತ್ತೆ. ಕಿಮ್ ಒಂಥರ ಬೇಜಾರಲ್ಲಿ ನೋಡ್ತಾ ಇರ್ಬೇಕಾದ್ರೆ ಹೀರೋ ಹೇಳ್ತಾನೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ನಾನು ಆದಷ್ಟು ಈ ಬುಕ್ ನ ಸೇವ್ ಮಾಡಕ್ಕೆ ಟ್ರೈ ಮಾಡಿದ್ದು, ಆದ್ರೆ ಈ ತರ ಫುಲ್ ಆಗಿ ಸುಟ್ಟೋಗ್ಬಿಡ್ತು. ನೀನ್ ತುಂಬಾ ಕಷ್ಟಪಟ್ಟು ಎಷ್ಟು ವರ್ಷದಿಂದ ಇದನ್ನ ರೆಡಿ ಮಾಡಿಟ್ಟಿದ್ದೆ ಅಂತ ಗೊತ್ತಿಲ್ಲ, ದಯವಿಟ್ಟು ನನಗೆ ಕ್ಷಮಿಸ್ಬಿಡು, ಇದನ್ನ ನನ್ ಕೈಲಿ ಕಾಪಾಡ್ಕೊಳಕ್ ಆಗಿಲ್ಲ ಅಂತ ಹೇಳಿದಾಗ, ಆದ್ರೆ ಕಿಮ್ ಇದೆಲ್ಲ ಕೇರ್ ಮಾಡಿಲ್ಲ. ಟಕ್ಕಂತ ಅವ್ನ ಕೈಲಿಂದ ಬುಕ್ ನ ಕಿತ್ಬಿಟ್ಟು ಎತ್ತಿ ದೂರ ಡಸ್ಟ್ಬಿನ್ ಗೆ ಬಿಸಾಕ್ಬಿಟ್ಟ. ಏ ಲೂಸು, ಈ ಬುಕ್ಗೋಸ್ಕರ ನಾನು ಇಷ್ಟೊಂದು ಗಲಾಟೆ ಮಾಡಿದೆ, ಯಾಕೆ ಹಿಂಗೆಲ್ಲ ಮಾಡ್ತಾ ಇದೀಯಾ, ನೀನ್ ಓದ್ಬೇಕಂತ ನಾನ್ ಇಟ್ಟಿದ್ದು, ಆದ್ರೆ ಇವಾಗ ನೋಡಿದ್ರೆ ಲೂಸ್ ತರ ಮಾಡ್ತಾ ಇದೀಯಾ ಅಂತ ಹೇಳಿದ್ರೆ ಹೀರೋ ಹೇಳ್ತಾನೆ, ಯಾಕಂದ್ರೆ ನಾನು ಓದ್ಬೇಕು, ನಾನ್ ನಿನ್ ಜೊತೆ ಸ್ಟಡಿ ಗ್ರೂಪ್ ಅಂತ ಮಾಡ್ಕೊಂಡು ಓದ್ಬೇಕು, ನಾನ್ ನಿನ್ ಜೊತೆ ಫ್ರೆಂಡ್ ಆಗಿರ್ಬೇಕು ಅನ್ಕೊಂಡಿದೀನಿ ಅಂತ ಹೇಳಿದ ತಕ್ಷಣ ಅವ್ನ ಅಯ್ಯೋ ಮೆಂಟಲ್, ಈ ವಿಷಯಕ್ಕ ಸರಿ ಆಯ್ತು, ಫ್ರೆಂಡ್ ಆಗಿರೋತಾನೆ ಅದೇನ್ ದೊಡ್ಡ ವಿಷಯನಾ, ಸ್ಟಡಿ ಗ್ರೂಪ್ ಮಾಡ್ಬೇಕು ಅದೇನ್ ದೊಡ್ಡ ವಿಷಯನಾ, ಸರಿ ಆಯ್ತು ಅಂತ ಹೇಳ್ಬಿಡ್ತಾನೆ. ಅವನಿತ್ರ ಹೇಳದ್ಮೇಲೆ ನಮ್ ಹೀರೋ ಮುಖದಲ್ಲಿ ಸ್ವಲ್ಪ ನಗು ಬರ್ತಾ ಇರೋದು ಸಖತ್ ಖುಷಿ ಆಗ್ಬಿಟ್ಟ. ಇದಕ್ ಮೇಲೆ ಏನಾಯ್ತು ಅಂತ ನಾವು ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ನೋಡೋಣ. ಫಸ್ಟ್ ಎಪಿಸೋಡ್ ತುಂಬಾನೇ ಚೆನ್ನಾಗಿತ್ತಲ್ವಾ, ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ಕೂಡ ಅನ್ಕೊಂಡಿದೀನಿ. ಇದೇ ತರ ಎಪಿಸೋಡ್ಸ್ ನ ಕಂಟಿನ್ಯೂಸ್ ಆಗಿ ನೋಡ್ಬೇಕಂದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ಮತ್ತೆ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಎಪಿಸೋಡ್ ಅಲ್ಲಿ ಮೀಟ್ ಆಗ್ತೀನಿ. ಅಲ್ಲಿ ತನಕ ಸ್ಟೇ ಟ್ಯೂನ್ಡ್ ಅಂಡ್ ಥ್ಯಾಂಕ್ ಯು.